Okay, let me start God's word. ನಾನು ದೇವರ ವಾಕ್ಯವನ್ನು ಪ್ರಾರಂಭಿಸ್ತೇನೆ. Sundays I've been teaching about long life. ನಾನು ಭಾನುವಾರ ದಿನ ದೀರ್ಘಾಯುಷ್ಯ ಬಗ್ಗೆ ನಾನು ಕಲಿಸ್ತಾ ಇದ್ದೇನೆ. Almost maybe for another week or two I'll take a couple of weeks. ಮತ್ತು ಇನ್ನು ಕೆಲವು ವಾರಗಳವರೆಗೆ ನಾನು ತೆಗೆದುಕೊಳ್ತೇನೆ. But I encourage you, listen again and again, meditate. ಆದ್ರೆ ನಾನು ನಿಮಗೆ ಪ್ರೋತ್ಸಾಹ ಮಾಡ್ತೇನೆ, ಪದೇ ಪದೇ ಕೇಳಿರಿ ಮತ್ತು ಅವುಗಳನ್ನು ಧ್ಯಾನ ಮಾಡಿರಿ. And every second Sunday when we have a communion, that day evening you come again, will revise for you. ಮತ್ತು ಪ್ರತಿ ತಿಂಗಳ 2ನೇ ಭಾನುವಾರ ಯಾವ ದಿನ ಕರ್ತನ ಮೇಜು ಇರ್ತದೋ ಅದೇ ದಿನ ಸಾಯಂಕಾಲ ಕೂಡ ಆರಾಧನೆ ಇರ್ತದೆ. ಮತ್ತು ಸಾಯಂಕಾಲದ ಆರಾಧನೆಯಲ್ಲಿ ಈ ದೀರ್ಘಾಯುಷ್ಯ ಬಗ್ಗೆ ಇರುವಂತ ವಾಕ್ಯವನ್ನು ನಾವು ಮತ್ತೊಂದು ಸಾರಿ ಅದು ರಿವಿಷನ್ ಮಾಡಿಕೊಳ್ತೇವೆ. And every volume will make a small video clip and they will give so that you can do confession. ಮತ್ತು ಪ್ರತಿಯೊಂದು ಒಂದು ವ್ಯಾಲ್ಯೂಮ್ ಇಂದ ಒಂದು ಭಾಗದಿಂದ ನಾವು ಒಂದು ವಿಡಿಯೋ ಒಂದು ಅರಿಕೆಗಳನ್ನು ಮಾಡಿ ಪ್ರತಿಯೊಬ್ಬರಿಗೆ ಕೊಡ್ತೇವೆ. So the first 3 volumes we are given to you, confess every day. ಮತ್ತು ಪ್ರಾರಂಭದ 3 ಒಂದು ಭಾಗಗಳನ್ನು ಅದನ್ನು ಅರಿಕೆಗಳಾಗಿ ಮಾಡಿ ನಿಮಗೆ ಕೊಟ್ಟಿದ್ದೇವೆ. ಅವುಗಳನ್ನು ಪ್ರತಿದಿನವೂ ಅರಿಕೆ ಮಾಡಿರಿ. Word of God works like a medicine. ದೇವರ ವಾಕ್ಯವು ಔಷಧಿಯಂತೆ ಕಾರ್ಯ ಮಾಡ್ತದೆ. It will preserve you from all sickness. ಅದು ಎಲ್ಲ ರೋಗಗಳಿಂದ ನಿಮ್ಮನ್ನು ಕಾಪಾಡ್ತದೆ. Hallelujah. Hallelujah. One desire, ಒಂದು ಆಸೆ, all of us will live a long life. ನಾವೆಲ್ಲರೂ ದೀರ್ಘಾಯುಷ್ಯವಾಗಿ ಜೀವಿಸಬೇಕು. No one should die soon. ಯಾರು ಬೇಗ ಸಾಯಬಾರದು. Amen. Are you happy? ಸಂತೋಷವಾಗಿದ್ದೀರಾ? Say no one will die soon. ಯಾರು ಬೇಗ ಸಾಯುವುದಿಲ್ಲ. ನಾನ್ ಕೈ ತೋರಿಸಿ ನೀವು ತೋರಿಸಬೇಕು. ನಾ ಏನ್ ಮಾಡ್ತೇನೆ ಮಾಡೋದು. ನೋ ಒನ್ ವಿಲ್ ಡೈ ಸೂನ್. ಯಾರು ಬೇಗ ಸಾಯುವುದಿಲ್ಲ. You tell this much enough, you will see no one will die soon in your house. ಇಷ್ಟು ನೀವು ಹೇಳ್ರಿ ಸಾಕು, ನಿಮ್ಮ ಕುಟುಂಬದಲ್ಲಿ ಯಾರು ಬೇಗ ಸಾಯುವುದಿಲ್ಲ. There is a power in your tongue. ನಿಮ್ಮ ನಾಲಿಗೆಯಲ್ಲಿ ಶಕ್ತಿ ಇದೆ. What you say you will have. ನೀವು ಯಾವುದನ್ನು ಹೇಳ್ತೀರೋ ಅದೇ ಆಗ್ತದೆ. Very rare people talk about health, sickness free life, long life. Very rare you will hear these messages. ಮತ್ತು ಈ ತರಹವಾದ ಸಂದೇಶಗಳು ಯಾವುದು ಆರೋಗ್ಯದ ಬಗ್ಗೆ, ದೀರ್ಘಾಯುಷ್ಯನ ಬಗ್ಗೆ, ರೋಗವಿಲ್ಲದ ಇರುವಂತ ಜೀವಿತದ ಬಗ್ಗೆ ಬಹಳ ಕಡಿಮೆಯಾದ ಸಂದೇಶಗಳನ್ನು ನಾವು ಕೇಳ್ತೇವೆ. And I am telling you, you search, best preachers you get in YouTube now. You search, whatever we teach will not be covered. ಮತ್ತು ನೀವು ಯೂಟ್ಯೂಬ್ ನಲ್ಲಿ ಕೂಡ ಉತ್ತಮವಾದ ಪ್ರೀಚರ್ ಅನ್ನು ಸರ್ಚ್ ಮಾಡಿ ನೋಡ್ರಿ, ಯಾವುದನ್ನು ನಾನು ತಿಳಿಸ್ತಾ ಇದ್ದೇನೋ ಅವುಗಳನ್ನು ಕೂಡ ಅಲ್ಲಿ ಹೇಳಲ್ಪಡ್ತಾ ಇಲ್ಲ. God's grace, He has given the revelation for us. ಮತ್ತು ಇದು ದೇವರ ಕೃಪೆಯಾಗಿದೆ. ಆತನು ತನ್ನ ಪ್ರಕಟಣೆಗಳನ್ನು ಕೊಟ್ಟಿದ್ದಾನೆ. He loves you so much, He has given His word so that you should live a long life. ಮತ್ತು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ಕಾರಣ ತನ್ನ ವಾಕ್ಯವನ್ನು ನಿಮಗೆ ಕೊಡ್ತಾ ಇದ್ದಾನೆ. ಯಾಕಂದ್ರೆ ನೀವು ದೀರ್ಘಾಯುಷ್ಯವಾಗಿ ಜೀವಿಸಬೇಕೆಂಬುದಾಗಿ. Still so much is there. ಇನ್ನು ಬಹಳ ಇದೆ. Hallelujah. Hallelujah. There are some conditions there are some promises comes with condition, and there are some promise it is by grace you can have. ಕೆಲವು ವಾಗ್ದಾನಗಳು ಷರತ್ತುಗಳ ಮೂಲಕ ಬಂದಿವೆ, ಕೆಲವು ವಾಗ್ದಾನಗಳು ಕೃಪೆಯಿಂದ ಇದೆ. It is when you worship, He blesses your food and water. No one will be barren, no one will have a miscarriage, you will have a long life. ಮತ್ತು ಅಲ್ಲಿ ಹೇಳ್ತದೆ, ಮತ್ತು ನಾವು ಆತನಿಗೆ ಆರಾಧಿಸುವಾಗ ಆತ ನಮ್ಮ ಊಟವನ್ನು ನೀರನ್ನು ಆಶೀರ್ವಾದ ಮಾಡಿ, ಮತ್ತು ನಮ್ಮ ಕುಟುಂಬದಲ್ಲಿ ಯಾರು ಬಂಜೆಯಾಗಿರುವುದಿಲ್ಲ, ಗರ್ಭಸ್ರಾವ ಉಂಟಾಗುವುದಿಲ್ಲ, ಪ್ರತಿಯೊಬ್ಬರು ದೀರ್ಘಾಯುಷ್ಯವಾಗಿ ಜೀವಿಸ್ತಾರೆ. That comes with condition. ಮತ್ತು ಅದು ಒಂದು ಷರತ್ತಿನ ಮೂಲಕ ಇದೆ. You have to worship as a family. ಮತ್ತು ನಾವು ಕುಟುಂಬವಾಗಿ ಆರಾಧಿಸಬೇಕು. Amen. You don't say I don't have time. ಮತ್ತು ನೀವು ಹೇಳಕ್ಕಾಗಲ್ಲ ನನಗೆ ಸಮಯ ಇಲ್ಲ ಎಂಬುದಾಗಿ. You can make a time. ನೀವು ಸಮಯವನ್ನು ಮಾಡಬಹುದು. The one who has given time, for him you can give time. ಮತ್ತು ಯಾರು ಸಮಯವನ್ನು ಸಿದ್ಧ ಮಾಡಿದ್ದಾನೋ ಆತನಿಗೆ ನಾವು ಸಮಯ ಕೊಡಬೇಕು. And don't tell him sorry God no time. ಮತ್ತು ದೇವರಿಗೆ ಹೇಳಕ್ಕಾಗಲ್ಲ, ದೇವರೇ ನನಗೆ ಕ್ಷಮಿಸು, ನಿನಗೆ ಸಮಯ ಇಲ್ಲ. If you say no time to God, you are fooling yourself. ಮತ್ತು ನೀವು ದೇವರಿಗೆ ದೇವರೇ ನನಗೆ ಸಮಯ ನಿನಗಾಗಿ ಇಲ್ಲ ಎಂಬುದಾಗಿ ಹೇಳುವುದಾದ್ರೆ ನಿಮ್ಮನ್ನು ನೀವು ಮೂರ್ಖ ಮಾಡಿಕೊಳ್ತಾ ಇದ್ದೀರಿ. You are fooling yourself. ನಿಮ್ಮನ್ನು ನೀವು ಮೂರ್ಖಪಡಿಸಿಕೊಳ್ತಾ ಇದ್ದೀರಿ. Hallelujah. Hallelujah. Say after me, as a family, when we worship, our Father blesses
our food and water removes the sickness away from our family. No one will be barren in our family. No one will have miscarriage in our family. All of us will fulfill the number of our days. ನಾವು ಕುಟುಂಬವಾಗಿ ದೇವರನ್ನು ಆರಾಧಿಸುವಾಗ ಆತನು ನಮ್ಮ ಊಟವನ್ನು ನಮ್ಮ ನೀರನ್ನು ಆಶೀರ್ವದಿಸಿ ನಮ್ಮಿಂದ ರೋಗವನ್ನು ದೂರ ತೆಗೆದುಕೊಂಡು ಹೋಗುವನು. ನಮ್ಮ ಕುಟುಂಬದಲ್ಲಿ ಬಂಜೆತನ ಇರುವುದಿಲ್ಲ, ಗರ್ಭಸ್ರಾವ ಉಂಟಾಗುವುದಿಲ್ಲ. ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರು ದೀರ್ಘಾಯುಷ್ಯವಾಗಿ ಜೀವಿಸುವರು. This is very important. ಇದು ಬಹಳ ಪ್ರಾಮುಖ್ಯವಾಗಿದೆ. And the scripture says, when you read the word and obey, everything will go well with you, everything will go well with your children. ಮತ್ತು ಇನ್ನೊಂದು ವಾಕ್ಯ ಹೇಳ್ತದೆ, ನೀವು ದೇವರ ವಾಕ್ಯವನ್ನು ಓದಿ ಆ ವಾಕ್ಯದ ಹಾಗೆ ನಡೆಯುವಾಗ ನಿಮ್ಮ ಜೀವಿತದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಎಲ್ಲವೂ ಒಳ್ಳೆದಾಗೆ ನಡೆಯುವುದು. Many parents, they are breaking their head. What to do for my children? ಮತ್ತು ಅನೇಕ ತಂದೆ ತಾಯಿಗಳು ತಮ್ಮ ತಲೆ ಹೊಡ್ಕೊಳ್ತಾ ಇದ್ದಾರೆ, ಮಕ್ಕಳಿಗಾಗಿ ಏನ್ ಮಾಡ್ಬೇಕೆಂಬುದಾಗಿ. The day the child is born, they are worried about admission. ಮತ್ತು ಯಾವ ದಿನ ಮಗು ಹುಟ್ಟುತ್ತದೋ ಅದೇ ದಿನ ಒಂದು ಚಿಂತೆ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ, ಅಡ್ಮಿಷನ್ ಹೆಂಗ್ ಮಾಡ್ಬೇಕು. Relax. ನೀವು ವಿಶ್ರಾಂತಿ ತೆಗೆದುಕೊಳ್ಳ್ರಿ. All you have to do is, ನೀವು ಮಾಡಬೇಕಾದದ್ದೇನೆಂದರೆ read the Bible, ಬೈಬಲ್ ಓದಿರಿ and do what it says. ಮತ್ತು ಅದು ಹೇಳುವುದನ್ನು ಮಾಡಿರಿ. Everything will go well with you. ಎಲ್ಲವೂ ನಿಮ್ಮ ಜೀವಿತದಲ್ಲಿ ಒಳ್ಳೆದಾಗಿ ನಡೀತದೆ. And everything will go well with your children. ನಿಮ್ಮ ಮಕ್ಕಳ ಜೀವಿತದಲ್ಲಿ ಎಲ್ಲವೂ ಒಳ್ಳೆದಾಗಿ And ನಡೀತದೆ. you will have long life. ಮತ್ತು ನಿಮಗೆ ದೀರ್ಘಾಯುಷ್ಯ ಇರ್ತದೆ. Hallelujah. Hallelujah. Say to me, as I read the word of God and obey the word of God, everything will go well with me. Everything will go well with my children. We will have a long life. ದೇವರ ವಾಕ್ಯವನ್ನು ಓದಿ ಅದರಂತೆ ನಡೆಯುವಾಗ ನನ್ನ ಜೀವಿತದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ ಎಲ್ಲವೂ ಒಳ್ಳೆದಾಗಿ ನಡೆಯುವುದು. ನಾವು ದೀರ್ಘಾಯುಷ್ಯವಾಗಿ ಜೀವಿಸುತ್ತೇವೆ. It is better to read Bible. It is better to worship. ಮತ್ತು ಆರಾಧನೆ ಮಾಡುವುದು, ಬೈಬಲ್ ಓದುವಂತದ್ದು ಅದು ಉತ್ತಮವಾಗಿದೆ. Good health, everything will go well with you. You will have a long life. It is better to do it. ಮತ್ತು ಒಳ್ಳೆ ಆರೋಗ್ಯ ಇರ್ತದೆ, ನಮ್ಮ ಜೀವಿತದಲ್ಲಿ ಎಲ್ಲ ಒಳ್ಳೆದಾಗಿ ನಡೀತದೆ ಮತ್ತು ದೀರ್ಘಾಯುಷ್ಯವು ಇರುತ್ತದೆ. ಇವುಗಳು ಇರುವಾಗ ಅದನ್ನು ಮಾಡುವುದು ಉತ್ತಮವಾಗಿದೆ. You can stop your work and do it, no problem. ನಿಮ್ಮ ಎಲ್ಲ ಕೆಲಸಗಳನ್ನು ನಿಲ್ಲಿಸಿ ಇವುಗಳನ್ನು ಮಾಡುವುದು ಉತ್ತಮವಾಗಿದೆ. You get up early morning and do it. ಮತ್ತು ಬೆಳಿಗ್ಗೆ ಎದ್ದುಕೊಂಡು ಇದನ್ನು ಮಾಡಿ. Is it easy or difficult? ಇದು ಕಷ್ಟವಾಗಿದೆಯಾ ಸುಲಭವಾಗಿದೆಯಾ? Reading Bible is easy or difficult? ಬೈಬಲ್ ಓದುವುದು ಕಷ್ಟವಾಗಿದೆಯಾ ಸುಲಭವಾಗಿದೆಯಾ? Practicing easy or difficult? ಆ ಬೈಬಲ್ ವಾಕ್ಯದಂತೆ ನಡೆಯುವುದು ಸುಲಭನ ಕಷ್ಟನ? Sulabha, very good. Worshipping is easy or difficult? ಆರಾಧನೆ ಮಾಡುವುದು ಸುಲಭನ ಕಷ್ಟನ? Then why we don't do? ಮತ್ತೆ ಯಾಕೆ ಮಾಡುವುದಿಲ್ಲ? No time. ಸಮಯ ಇಲ್ಲ. Wait. ಕೇಳ್ರೆ, This is better. ಇದು ಉತ್ತಮವಾಗಿದೆ. Spending few minutes with God is better. ಸ್ವಲ್ಪ ಸಮಯ ದೇವರೊಟ್ಟಿಗೆ ಕಳೆಯುವುದು ಉತ್ತಮವಾಗಿದೆ. If you don't give time here, ನೀವು ಇಲ್ಲಿ ಸಮಯ ಕೊಡದೇ ಇದ್ರೆ you have to go take token somewhere at the doctor's clinic. ಮತ್ತು ಡಾಕ್ಟರ್ಗಳ ಕ್ಲಿನಿಕ್ ಗೆ ಹೋಗಿ ಟೋಕನ್ ತೆಗೆದುಕೊಂಡು ನಿಲ್ಬೇಕಾಗ್ತದೆ. 2 hours you have to sit outside 2 ತಾಸು ಹೊರಗೆ ನಿಲ್ಬೇಕು with some patients. ಪೇಷಂಟ್ ಗಳ ಜೊತೆ. Which is better? ಯಾವುದು ಉತ್ತಮ? Be with God or be with patients? ದೇವರೊಟ್ಟಿಗೆ ಇರುವುದು ಉತ್ತಮವಾ ಅಥವಾ ರೋಗಿಗಳ ಜೊತೆ ಇರುವುದು ಉತ್ತಮವಾ? ಜೋರಾಗಿ. You have to make it a discipline. ಮತ್ತು ಶಿಸ್ತನ್ನಾಗಿ ಮಾಡಿಕೊಳ್ಳ್ರಿ. And the Bible says, ಮತ್ತು ಬೈಬಲ್ ಹೇಳ್ತದೆ, when we honor our parents, everything will go well with us. We will have a long life. ನಾವು ನಮ್ಮ ತಂದೆ ತಾಯಿಗಳಿಗೆ ಗೌರವಿಸುವಾಗ ನಮ್ಮ ಜೀವಿತದಲ್ಲಿ ಎಲ್ಲವೂ ಒಳ್ಳೆದಾಗಿ ನಡೀತದೆ ಮತ್ತು ನಮಗೆ ದೀರ್ಘಾಯುಷ್ಯ ಇರ್ತದೆ. God wants us to honor our parents. ದೇವರು ಬಯಸ್ತಾನೆ ನಾವು ನಮ್ಮ ತಂದೆ ತಾಯಿಗಳಿಗೆ ಗೌರವಿಸಬೇಕು. Means it is not just touching their feet. ಇದು ಈ ರೀತಿಯಾಗಲ್ಲ, ಅವರ ಪಾದಗಳಿಗೆ you have to take care of them. ಅವರನ್ನು ನೋಡಿಕೊಳ್ಳಬೇಕು. You have to take care of the needs. ಅವಶ್ಯಕತೆಗಳನ್ನು ನೋಡಿಕೊಳ್ಳಬೇಕು. Hallelujah. Hallelujah.
these are all good conditions. We can do it. ಮತ್ತು ಇವು ಎಲ್ಲವೂ ಮತ್ತು ಒಳ್ಳೆ ಷರತ್ತುಗಳಾಗಿದೆ, ಇವುಗಳನ್ನು ನಾವು ಮಾಡಬೇಕು. But I am teaching now how by grace you can have a long life. ಮತ್ತು ಈಗ ನಾನು ಕಲಿಸ್ತಾ ಇದ್ದೇನೆ ಹೇಗೆ ದೇವರ ಕೃಪೆಯಿಂದ ನಾವು ದೀರ್ಘಾಯುಷ್ಯವಾಗಿ ಜೀವಿಸಬಹುದೆಂಬುದಾಗಿ. Here it is not your performance. ಮತ್ತು ಇಲ್ಲಿ ಇದು ನಿಮ್ಮ ಕಾರ್ಯ ಅಲ್ಲ, what he has done. ಯಾವುದು ಆತನು ಮಾಡಿದ್ದಾನೆ. Hallelujah. Hallelujah. What he has done on the cross for you. ನಿಮಗಾಗಿ ಆತನು ಕ್ರೂಜೆ ಮೇಲೆ ಯಾವುದನ್ನು ಮಾಡಿದ್ದಾನೆ. How grace has provided. ಕೃಪೆಯು ಹೇಗೆ ಒದಗಿಸಿಕೊಟ್ಟಿದೆ. Whatever grace provides, you have to take it by faith. ಕೃಪೆಯು ಏನೆಲ್ಲ ಒದಗಿಸಿಕೊಟ್ಟಿದೆಯೋ ಅವುಗಳನ್ನು ನಾವು ನಂಬಿಕೆ ಮೂಲಕ ತೆಗೆದುಕೊಳ್ಳಬೇಕು. Faith is law. It will work. ನಂಬಿಕೆ ಅನ್ನುವಂಥದ್ದು ಒಂದು ನಿಯಮವಾಗಿದೆ, ಅದು ಕಾರ್ಯ ಮಾಡ್ತದೆ. It will work. ಅದು ಕಾರ್ಯ ಮಾಡ್ತದೆ. It will work for me, it will work for him. ಮತ್ತು ಅದು ಅವರಿಗೂ ಕಾರ್ಯ ಮಾಡ್ತದೆ, ನನಗೂ ಕಾರ್ಯ ಮಾಡ್ತದೆ. It will work for man, it will work for women. ಅದು ಪುರುಷನಿಗೆ ಕಾರ್ಯ ಮಾಡ್ತದೆ, ಹೆಣ್ಣುಮಕ್ಕಳಿಗೂ ಕಾರ್ಯ ಮಾಡ್ತದೆ. It will work for children also. ಅದು ಮಕ್ಕಳಿಗೂ ಕೂಡ ಕಾರ್ಯ ಮಾಡ್ತದೆ. It is a God given principle. It's a law, like how gravitational force works. Faith will work. ಇದು ದೇವರು ಇಟ್ಟಂತ ನಿಯಮವಾಗಿದೆ. ಹೇಗೆ ಗುರುತ್ವಾಕರ್ಷಣೆ ಬಲವು ಕಾರ್ಯ ಮಾಡ್ತದೋ ಅದರಂತೆ ನಂಬಿಕೆ ಕೂಡ ಕಾರ್ಯ ಮಾಡ್ತದೆ. If you operate this faith, you will have a long life and sickness free life. ಈ ನಂಬಿಕೆಯಲ್ಲಿ ನೀವು ಕಾರ್ಯ ಮಾಡುವುದಾದರೆ ನಿಮಗೆ ದೀರ್ಘಾಯುಷು ಮತ್ತು ರೋಗವಿಲ್ಲದ ಜೀವಿತ ನಿಮಗಿರ್ತದೆ. Because Bible says you have a faith inside you. ಯಾಕಂದ್ರೆ ಬೈಬಲ್ ಹೇಳ್ತದೆ ನಿಮ್ಮ ಒಳಗಡೆ ನಂಬಿಕೆ ಇದೆ ಎಂಬುದಾಗಿ. That faith is a supernatural faith. ಆ ನಂಬಿಕೆಯು ಅಸಾಧಾರಣವಾದ ನಂಬಿಕೆಯಾಗಿದೆ. It came in you because of God's word. ದೇವರ ವಾಕ್ಯದ ಮೂಲಕ ನಿಮ್ಮ ಒಳಗಡೆ ಬಂದಿದೆ. Hallelujah. Hallelujah. So when we have a supernatural faith, we should learn how to operate it. ಈ ಅಸಾಧಾರಣವಾದ ನಂಬಿಕೆ ನಮ್ಮ ಒಳಗಡೆ ಇರುವಾಗ ಈ ನಂಬಿಕೆಯಲ್ಲಿ ಹೇಗೆ ಕಾರ್ಯ ಮಾಡಬೇಕೆಂಬುದಾಗಿ ನಾವು ಕಲಿಯಬೇಕು. Don't go and cry, God give me faith. ಮತ್ತು ನೀವು ಅಳಬೇಡ್ರಿ, ದೇವರೇ ನನಗೆ ನಂಬಿಕೆ ಕೊಡು ಎಂಬುದಾಗಿ. One thing we know, anything we want we can go and cry, God will give. ಮತ್ತು ನಾವು ಒಂದು ವಿಷಯ ತಿಳ್ಕೊಂಡಿದ್ದೇವೆ, ನಾವು ಏನಾದ್ರೂ ಬೇಕಾದ್ರೆ ದೇವರ ಮುಂದೆ ಹೋಗಿ ಅತ್ತಾಗ ದೇವರ ನಮಗೆ ಕೊಡ್ತಾನೆ ಎಂಬುದಾಗಿ. That very thorough we are. ಮತ್ತು ಅದು ನಾವು ಬಹಳ ಚಲೋ ಕಲ್ತಿದ್ದೇವೆ. ಅದು ನೋಡು, prayer testimony ನೋಡುವಾಗ they will not tell what God has done. They will emphasize, ನಾನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ದೀನಿ. ಮತ್ತು ಸಾಕ್ಷಿಯನ್ನು ಕೂಡ ಕೊಡುವಾಗ ಮತ್ತು ಅವರು ಹೇಳುವುದಿಲ್ಲ ದೇವರು ಏನ್ ಮಾಡಿದಾನೆ ಎಂಬುದಾಗಿ. ಅವರು ಒತ್ತಿಯಾಗಿ ಏನ್ ಹೇಳ್ತಾರೆ ಅಂದ್ರೆ, ನಾನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ದೇನೆ. What is the use of your ಕಣ್ಣೀರು? He has shed blood for you. ಮತ್ತು ನಿಮ್ಮ ಕಣ್ಣೀರು ಏನು? ಆತನು ರಕ್ತವನ್ನೇ ಸುರಿಸಿದ್ದಾನೆ. Hello, which is great? His blood is great or your tears is great? ಯಾವುದು ಬಹಳ ದೊಡ್ಡದು? ಆತನ ರಕ್ತ ದೊಡ್ಡದ, ನಿಮ್ಮ ಕಣ್ಣೀರು ದೊಡ್ಡದ? That is important. Now listen, ಕೇಳ್ರಿ. don't go and beg him, okay, give me faith. ಮತ್ತು ಹೋಗಿ ಆತನಿಗೆ ಭಿಕ್ಷುಕರಂತ ಕೇಳಬೇಡ, ದೇವರೇ ನನಗೆ ನಂಬಿಕೆ ಕೊಡು ಎಂಬುದಾಗಿ. Rather declare like Apostle Paul. ಅದರ ಬದಲಾಗಿ ಅಪೊಸ್ತಲನಾದ ಪೌಲನಂತೆ ಘೋಷಣೆ ಮಾಡಿರಿ. Every day get up and tell this. ಪ್ರತಿದಿನ ಎದ್ದು ಹೇಳ್ರಿ. The life what now I live in this flesh, I live by the faith of the Son of the living God. ಈ ಶರೀರದಲ್ಲಿ ಜೀವಿಸುವಂತ ಈ ಜೀವವು ದೇವ ಕುಮಾರನ ನಂಬಿಕೆಯಿಂದಲೇ ನಾನು ಜೀವಿಸ್ತೇನೆ ಎಂಬುದಾಗಿ. Tell after me with action, you should do it. Okay, say after me. The life what now I live in this flesh, I live by the faith of the Son of the living God. The life what now I live in this flesh, I live by the faith of Jesus Christ. ಈಗ ಈ ದೇಹದಲ್ಲಿ ಜೀವಿಸುವ ಈ ಜೀವವು ದೇವಕುಮಾರನ ನಂಬಿಕೆಯಿಂದಲೇ ನಾನು ಜೀವಿಸುತ್ತೇನೆ. ಈಗ ಈ ದೇಹದಲ್ಲಿ ಜೀವಿಸುವ ಈ ಜೀವವು ಯೇಸು ಕ್ರಿಸ್ತನ ನಂಬಿಕೆಯಿಂದಲೇ ಜೀವಿಸುತ್ತೇನೆ. The supernatural faith will produce supernatural miracles. ಅಸಾಧಾರಣವಾದ ನಂಬಿಕೆ ಅಸಾಧಾರಣವಾದ ಕಾರ್ಯಗಳನ್ನೇ ಕೊಡ್ತದೆ. You don't live for ordinary life. ಸಾಧಾರಣವಾದ ಜೀವಿತವನ್ನು ಜೀವಿಸಬೇಡ್ರಿ. Don't try to live like one more man. ಇನ್ನೊಬ್ಬ ಮನುಷ್ಯನಂತೆ ಕೂಡ ಜೀವಿಸೋದಕ್ಕೆ ಪ್ರಯತ್ನಿಸಬೇಡಿರಿ. Live supernaturally.
ಅಸಾಧಾರಣವಾಗಿ ಜೀವಿಸಿರಿ. Now comes the question, how to operate it? ಈಗ ಒಂದು ಪ್ರಶ್ನೆ ಬರ್ತದೆ, ಹೇಗೆ ನಾನು ಕಾರ್ಯ ಮಾಡಬೇಕು? How can I activate this faith, use this faith ಈ ನಂಬಿಕೆಯನ್ನು ಹೇಗೆ ಕಾರ್ಯ ಮಾಡಬೇಕು, ಹೇಗೆ ಉಪಯೋಗಿಸಬೇಕು for my day-to-day life? ನನ್ನ ಪ್ರತಿದಿನದ ಜೀವಿತದಲ್ಲಿ? Yeah, it's for our to teach you. I made as a 4 steps. ಮತ್ತು ನಿಮಗೆ ಕಲಿಸುವುದಕ್ಕಾಗಿ ನಾನು 4 ಹೆಜ್ಜೆಗಳನ್ನು ಮಾಡಿದ್ದೇನೆ. Make it easy for you to understand. ಮತ್ತು ನೀವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸುಲಭವಾಗಿ ಮಾಡುವುದಕ್ಕಾಗಿ. Don't search for 4 steps where it is in the Bible, okay? ಈ 4 ಹೆಜ್ಜೆಗಳು ಬೈಬಲ್ ಅಲ್ಲಿ ಎಲ್ಲಿದೆ ಎಂಬುದಾಗಿ ಹುಡುಕಬೇಡಿರಿ. This is for you to understand. ಇದು ನೀವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. The first step is you should dream the scriptures. ಮೊದಲನೇ ಹೆಜ್ಜೆ ಏನೆಂದರೆ ನೀವು ದೇವರ ವಾಕ್ಯವನ್ನು ಕನಸು ಕಾಣಬೇಕು. You should dream the promises of God. ದೇವರ ವಾಗ್ದಾನಗಳನ್ನು ಕನಸು ಕಾಣಬೇಕು. Say, dream the promises of God. ದೇವರ ವಾಗ್ದಾನಗಳನ್ನು ಕನಸು ಕಾಣಬೇಕು. For all that is needed for your life, for your health, for long life, for your wealth, for your family welfare, for your children's education, future, everything, promises of God is available. ಮತ್ತು ನಿಮ್ಮ ಜೀವಿತದ ಆರೋಗ್ಯಕ್ಕಾಗಿ, ದೀರ್ಘಾಯುಷ್ಯಕ್ಕಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಕುಟುಂಬದ ಒಳ್ಳೆಯದಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಇವೆಲ್ಲವುಗಳಿಗಾಗಿ ದೇವರ ವಾಕ್ಯದಲ್ಲಿ ವಾಗ್ದಾನಗಳಿದೆ. You know, first 6 volumes, 3 volumes, I think I have shared more about promises. ಮತ್ತು ಪ್ರಾರಂಭದ 3 ಭಾಗಗಳಲ್ಲಿ ಅನೇಕ ವಾಗ್ದಾನಗಳನ್ನು ಮಾತನಾಡಿದ್ದೇನೆ. So that your dream should be clear. ಯಾಕಂದ್ರೆ ನಿಮ್ಮ ಕನಸು ಸ್ಪಷ್ಟವಾಗಿರಬೇಕೆಂಬುದಾಗಿ. If you don't have a dream, you will not be successful in your life. ಮತ್ತು ನಿಮ್ಮಲ್ಲಿ ಕನಸಿರದೆ ನಿಮ್ಮ ಜೀವಿತದಲ್ಲಿ ನೀವು ಯಶಸ್ಸಾಗಿರುವಕ್ಕಾಗುವುದಿಲ್ಲ. You can't fulfill God's plan and purpose. ದೇವರ ಯೋಜನೆಯನ್ನು, ಉದ್ದೇಶವನ್ನು ನೆರವೇರಿಸಕ್ಕಾಗಲ್ಲ. The first step is dream. ಮೊದಲನೇ ಹೆಜ್ಜೆ ನೀವು ಕನಸು ಕಾಣಬೇಕು. The second step, compare your life now with the dream. ಮತ್ತು ಎರಡನೇ ಹೆಜ್ಜೆ ಏನೆಂದರೆ ಆ ಕನಸಿನೊಟ್ಟಿಗೆ ಈಗಿನ ನಿಮ್ಮ ಜೀವಿತವನ್ನು ಹೋಲಿಸಿ ನೋಡಿರಿ. If the dream has not become real, speak the dream. ಆ ಕನಸು ನಿಜವಾಗದೇ ಇದ್ದರೆ ಆ ಕನಸನ್ನು ಮಾತಾಡಿರಿ. How the dream becomes real? ಹೇಗೆ ಕನಸು ನಿಜವಾಗ್ತದೆ? Speak. ಅದನ್ನು ಮಾತಾಡಿರಿ. Speak the dream. ಆ ಕನಸನ್ನು ಮಾತಾಡಿರಿ. Dream the promise of God. ದೇವರ ವಾಗ್ದಾನಗಳನ್ನು ಕನಸು ಕಾಣಿರಿ. Speak the dream. ಆ ಕನಸನ್ನು ಮಾತಾಡಿರಿ. Say to me, dream the promise of God. Speak the dream. ದೇವರ ವಾಗ್ದಾನಗಳನ್ನು ಕನಸು ಕಾಣಬೇಕು, ಕನಸನ್ನು ಮಾತನಾಡಬೇಕು. And the third step is ಮೂರನೇ ಹೆಜ್ಜೆ ಏನೆಂದರೆ be patient. ತಾಳ್ಮೆಯುಳ್ಳವರಾಗಿರಿ. You know, when you speak the dream, be patient. ಮತ್ತು ನೀವು ಕನಸನ್ನು ಮಾತನಾಡ್ತಾ ಇರುವಾಗ ತಾಳ್ಮೆಯುಳ್ಳವರಾಗಿರಿ. It will come to pass. ಅದು ಕಾರ್ಯಕ್ಕೆ ಬರ್ತದೆ. Hallelujah. Hallelujah. You can say, still I am a human being. ಮತ್ತು ಇನ್ನೂ ನಾವು ಮನುಷ್ಯರಾಗಿದ್ದೇವೆ. When the trials and test and tribulation comes, you know, our confidence is shaken. ಮತ್ತು ಸಂಕಟಗಳು ಮತ್ತು ಪರೀಕ್ಷೆಗಳು, ತೊಂದರೆಗಳು ಬಂದಾಗ ಮತ್ತು ನಮ್ಮ ಭರವಸೆ ಅಲುಗಾಡಿಸಲ್ಪಡುತ್ತದೆ. Sometimes we stagger at the promise of God. ಮತ್ತು ಕೆಲವು ಸಾರಿ ನಾವು ದೇವರ ವಾಗ್ದಾನಗಳ ಮೇಲೆ ನಾವು ಅಲುಗಾಡ್ತೇವೆ. No, I have another step of faith. ಮತ್ತು ನಂಬಿಕೆ ಇನ್ನೊಂದು ಹೆಜ್ಜೆ ಇದೆ. That is the time you should look at the cross. ಮತ್ತು ಆ ಸಮಯದಲ್ಲಿ ನೀವು ಕ್ರೂಜೆಯ ಕಡೆಗೆ ನೋಡಬೇಕು. I am not talking about wooden piece. ಮತ್ತು ನಾನು ಕ್ರೂಜೆ ಅಂತ ಹೇಳುವಾಗ ಕಟ್ಟಿಗೆ ಬಗ್ಗೆ ಮಾತಾಡ್ತಾ ಇಲ್ಲ. What Jesus Christ has done on the cross. ಯೇಸು ಕ್ರಿಸ್ತನು ನಮಗಾಗಿ ಕ್ರೂಜೆ ಮೇಲೆ ಯಾವುದನ್ನು ಮಾಡಿದ್ದಾನೆ, What he has accomplished. ಆತನು ಯಾವುದನ್ನು ನೆರವೇರಿಸಿದ್ದಾನೆ. For every need of yours, for your family, he has done something on the cross. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಪ್ರತಿಯೊಂದು ಅವಶ್ಯಕತೆಗಳಿಗಾಗಿ ಕ್ರಿಸ್ತನು ಕ್ರೂಜೆ ಮೇಲೆ ಮಾಡಿದ್ದಾನೆ. Even for long life, ದೀರ್ಘಾಯುಷ್ಯಕ್ಕಾಗಿ ಕೂಡ he has done something on the cross. ಆತನು ಕ್ರೂಜೆ ಮೇಲೆ ಏನನ್ನು ಮಾಡಿದ್ದಾನೆ. Now come with me to Psalm 91. ಕೀರ್ತನೆ 91ನೇ ಅಧ್ಯಾಯಕ್ಕೆ ಬನ್ರಿ. We started our teaching from this verse. ಈ ವಾಕ್ಯದಿಂದ ಈ ಬೋಧನೆಯನ್ನು ಪ್ರಾರಂಭಿಸಿದ್ದೇನೆ. Psalm 91 verse 16. ಕೀರ್ತನೆ 91ನೇ ಅಧ್ಯಾಯ 16ನೇ ವಚನ. With long life will I satisfy him and show him my salvation. ದೀರ್ಘಾಯುಷ್ಯದಿಂದ ಅವನನ್ನು ತೃಪ್ತಿಪಡಿಸಿ ನನ್ನ ರಕ್ಷಣೆಯನ್ನು ಅವನಿಗೆ ತೋರಿಸುವೆನು ಎಂದು ಯೆಹೋವನು ಹೇಳುತ್ತಾನೆ.
Every verse I taught in depth on Tuesdays, all 16 verses. ಈ 16 ವಚನಗಳು ಪ್ರತಿಯೊಂದು ವಚನವನ್ನು ಆಳವಾಗಿ ನಾನು ಮಂಗಳವಾರ ದಿನ ನಾನು ಕಲಿಸಿದ್ದೇನೆ. The last verse he concludes with long life will I satisfy him. ಮತ್ತು ಅದನ್ನು ಮುಕ್ತಾಯ ಮಾಡುವಾಗ ಕೊನೆಯ ವಚನ ಆತನು ಹೇಳ್ತಾನೆ, ದೀರ್ಘಾಯುಷ್ಯದಿಂದ ಅವನನ್ನು ತೃಪ್ತಿಪಡಿಸುವೆನು. Who is the person God wants to satisfy him with long life? ಯಾರು ಅಂತ ವ್ಯಕ್ತಿಗಳು ಅವರಿಗೆ ದೇವರು ದೀರ್ಘಾಯುಷ್ಯದಿಂದ ತೃಪ್ತಿಪಡಿಸುವುದಕ್ಕೆ ಬಯಸ್ತಾ ಇದ್ದಾನೆ? It starts from verse 1. ಅದು 1ನೇ ವಚನದಿಂದ ಪ್ರಾರಂಭವಾಗ್ತದೆ. He that dwelleth in the secret place of the Most High shall abide under the shadow of the Almighty. ಮಹೋನ್ನತನ ಆಶ್ರಯದಲ್ಲಿ ವಾಸಿಸುವನು, ಸರ್ವಶಕ್ತನ ನೆರಳಿನಲ್ಲಿ ವಿಶ್ರಮಿಸುವನು. If you understand verse 1 enough, 1ನೇ ವಚನ ಅರ್ಥವಾಗುವುದಾದ್ರೆ ಅದು ಸಾಕು. long life is sure. ದೀರ್ಘಾಯುಷ್ಯ ಅದು ಪಕ್ಕ. Even verse 10, 10ನೇ ವಚನ, there shall no evil befall thee, neither shall any plague come nigh thy dwelling. ಯಾವ ಕೇಡು ನಿನಗೆ ಮುಟ್ಟದು, ಯಾವ ವ್ಯಾಧಿಯು ನಿನ್ನ ನಿವಾಸವನ್ನು ಸಮೀಪಿಸದು. Hallelujah. ಹಾಲೆಲೂಯಾ. No virus can come, no sickness can come. ಯಾವುದೇ ವೈರಸ್ಗಳು ಬರುವುದಿಲ್ಲ, ಯಾವುದೇ ರೋಗಗಳು ಬರುವುದಿಲ್ಲ. All you have to understand is the first verse. ಮತ್ತು ನೀವು ಇದೆಲ್ಲ ನೀವು ಇದಕ್ಕೆಲ್ಲ ಒಂದೇ ವಿಷಯ, 1ನೇ ವಚನವನ್ನು ಅರ್ಥ ಮಾಡಿಕೊಳ್ಳ್ರಿ. He that dwelleth in the secret place of the Most High shall abide under the shadow of the Almighty. ಮಹೋನ್ನತನ ಆಶ್ರಯದಲ್ಲಿ ವಾಸಿಸುವವನು ಸರ್ವಶಕ್ತನ ನೆರಳಿನಲ್ಲಿ ವಿಶ್ರಮಿಸುವನು. Who is the person who stays in secret place? ಯಾರು ಆ ವ್ಯಕ್ತಿ? ಆತನು ಅವನು ಆಶ್ರಯದಲ್ಲಿ ಅಥವಾ ರಹಸ್ಯವಾದ ಸ್ಥಳದಲ್ಲಿ ವಾಸಿಸುವವನು. I always, instead of he, I use my name. ನಾನು ಎಲ್ಲಿ ವಾಸಿಸುವನು ಎಂಬುದಾಗಿದೆಯೋ ಅಲ್ಲಿ ನನ್ನ ಹೆಸರನ್ನು ಉಪಯೋಗಿಸ್ತೇನೆ. So I will read with my name. ನಾನು ನನ್ನ ಹೆಸರನ್ನು ಉಪಯೋಗಿಸಿ ಓದ್ತೇನೆ. You should read loudly with your name. ಮತ್ತು ನೀವು ನಿಮ್ಮ ಹೆಸರನ್ನು ಉಪಯೋಗಿಸಿ ನೀವು ಗಟ್ಟಿಯಾಗಿ ಓದಬೇಕು. Is it okay? I'll read like this. Satyanand that dwelleth in the secret place of the Most High shall abide under the shadow of the Almighty. ಮಹೋನ್ನತನ ಆಶ್ರಯದಲ್ಲಿ ವಾಸ ಮಾಡುವ ವಿನೋದ್ ಸರ್ವಶಕ್ತನ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳುವೆನು. Hallelujah. ಹಲ್ಲೆಲೂಯಾ. Are you here? ನೀವಿಲ್ಲಿದ್ದೀರಾ? Gone somewhere? ಇಲ್ಲೇ ಇದ್ದೀರಾ? Okay, we'll tell him. He will read in Kannada. All of you repeat, but don't say Vinod. Instead of Vinod, you tell your name. ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ಮತ್ತು ನಾನು ಹೇಳುವಾಗ ಮತ್ತು ನೀವು ನನ್ನ ಹೆಸರು ಹೇಳುವಾಗ ನೀವು ನಿಮ್ಮ ಹೆಸರು ಹೇಳ್ಕೊಳ್ರಿ. ಮಹೋನ್ನತನ ಆಶ್ರಯದಲ್ಲಿ ವಾಸ ಮಾಡುವ ವಿನೋದ್ ಸರ್ವಶಕ್ತನ ನೆರಳಿನಲ್ಲಿ ವಿಶ್ರಮಿಸುವೆನು. I am tell your name. ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಹೆಸರನ್ನು ಹೇಳ್ರಿ. 3 times I told. 3 ಸಾರಿ ಹೇಳ್ದೆ. Still you are telling Vinod. ಇನ್ನು ನೀವು ವಿನೋದ್ ಅಂತಾನೆ ಹೇಳ್ತಾ ಇದ್ದೀರಿ. ಅಲ್ಲೋ ಇರ್ತೀರಾ ಅಲ್ಲಿ ನಿದ್ರೆ ಮಾಡ್ತಿದ್ರ ಏನು ಅರ್ಥ ಆಗಲ್ಲ. Okay, one more time. Okay, Vinod, you have to put your name. Okay. ಅಲ್ಲಿ ವಿನೋದ್ ಎಂಬುದಾಗಿ ಹೇಳ್ಬೇಡ್ರಿ, ನಿಮ್ಮ ಹೆಸರು ಹೇಳ್ರಿ. ಮಹೋನ್ನತನ ಆಶ್ರಯದಲ್ಲಿ ವಾಸ ಮಾಡುವ ವಿನೋದ್ ಸರ್ವಶಕ್ತನ ನೆರಳಿನಲ್ಲಿ ವಿಶ್ರಮಿಸುವನು. First you tell this daily. That's very important. ಇದು ದಿನಾಲು ಇದನ್ನು ಹೇಳ್ರಿ. And what is the shadow of Almighty? I'll explain next week. ಸರ್ವಶಕ್ತನ ನೆರಳು ಏನೆಂಬುದಾಗಿ ನಾನು ಮುಂದಿನ ವಾರ ಹೇಳ್ತೇನೆ. So what is meant by he that dwelleth in the secret place of the Most High? ಪರಾತ್ಪರನ ಮೊರೆ ಹೊಕ್ಕಿರುವ ಮತ್ತು ಒಂದು ಆಶ್ರಯದಲ್ಲಿ ವಾಸಿಸುವನಂದ್ರೆ ಯಾರು? What is that secret place? ಆ ಒಂದು ರಹಸ್ಯವಾದ ಸ್ಥಳ ಅಂದ್ರೆ ಏನು? Somebody told me it is fasting prayer. ಮತ್ತು ಯಾರೋ ಇದನ್ನು ಹೇಳಿದ್ರು, ಇದು ಉಪವಾಸ ಸ್ಥಳ ಎಂಬುದಾಗಿ. So I always, every day, I will leave my wife, children, go alone and pray, go alone and pray. ಮತ್ತು ಯಾವಾಗಲೂ ಹೆಂಡತಿ ಮಕ್ಕಳನ್ನು ಬಿಟ್ಟು ಒಬ್ಬಂಟಿಗರಾಗಿ ಹೋಗಿ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೆ. Sometimes I go out of station, I will go to mountain to pray. ಮತ್ತು ಕೆಲವು ಸಾರಿ ನಾನು ಊರು ಬಿಟ್ಟು ದೂರ ಹೋಗ್ತಾ ಇದ್ದೆ, ಬೆಟ್ಟಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. Because secret place, no? ಅದೇ ಒಂದು ರಹಸ್ಯವಾದ ಸ್ಥಳ ಎಂಬುದಾಗಿ. No, listen. ಕೇಳ್ರಿ. God wants
God, okay, I'll put it like this. God doesn't want you to be like sannyasi. ಮತ್ತು ದೇವರು ನೀವು ಸನ್ಯಾಸಿಗಳಂತೆ ಇರಿ ಎಂಬುದಾಗಿ ಹೇಳ್ತಾ ಇಲ್ಲ. ಎಲ್ಲ ಬಿಟ್ಟು ಹೋಗ್ರಿಲ್ಲ. You should live with your wife and children. You should enjoy your life. ನಿಮ್ಮ ಹೆಂಡತಿ ಮಕ್ಕಳೊಟ್ಟಿಗೆ ನೀವು ಜೀವಿಸಬೇಕು, ನಿಮ್ಮ ಜೀವಿತವನ್ನು ಆನಂದಿಸಬೇಕು. I believe in fasting. ನಾನು ಉಪವಾಸ ಪ್ರಾರ್ಥನೆಯಲ್ಲಿ ನಂಬಿಕೆ ಇಡ್ತೇನೆ. But this is not about fasting. ಆದ್ರೆ ಇದು ಉಪವಾಸ ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇಲ್ಲ. This is something spiritual. It is not natural. ಇದು ಆತ್ಮಿಕವಾದಂತಾಗಿದೆ, ಅದು ಭೌತಿಕವಾದದ್ದಲ್ಲ. But this is a safe place. ಆದ್ರೆ ಇದು ಸುರಕ್ಷಿತವಾದ ಸ್ಥಳವಾಗಿದೆ. This secret place, if you get into it, you are safe. ಈ ಸುರಕ್ಷಿತವಾದ ಸ್ಥಳವನ್ನು ನೀವು ಅರ್ಥ ಮಾಡಿಕೊಳ್ಳುವುದಾದರೆ ನೀವು ಸುರಕ್ಷಿತರಾಗಿದ್ದೀರಿ. Now, where can I find it? ಈಗ ನಾನು ಅದನ್ನು ಎಲ್ಲಿ ಹುಡುಕಲಿ? Turn your Bible to book of Job, ಯೋಬನ ಪುಸ್ತಕಕ್ಕೆ ತಿರುಗಿಸಿರಿ. 28th chapter, 28ನೇ ಅಧ್ಯಾಯ, verse 7 and 8. 7-8ನೇ ವಚನ. Job 28, verse 7 and 8. ಯೋಬನ ಪುಸ್ತಕ 28ನೇ ಅಧ್ಯಾಯ 7 ಮತ್ತು 8ನೇ ವಚನ. There is a path which no fowl knoweth, which the vulture's eye has not seen, the lion's webs have not trodden it, nor the fierce lion passed by it. ಆ ಹಾದಿಯನ್ನು ಪಕ್ಷಿ ತಿಳಿಯಲಿಲ್ಲ, ಹದ್ದಿನ ಕಣ್ಣು ಅದನ್ನು ದೃಷ್ಟಿಸಲಿಲ್ಲ, ಸಿಂಹದ ಮರಿಗಳು ಅದರಲ್ಲಿ ನಡೆಯಲಿಲ್ಲ, ಉಗ್ರವಾದ ಸಿಂಹವು ಅದನ್ನು ದಾಟಲಿಲ್ಲ. This secret place, even birds doesn't know, lions don't know where it is. ಮತ್ತು ಈ ರಹಸ್ಯವಾದ ಸ್ಥಳ ಹದ್ದಿಗೂ ಗೊತ್ತಿಲ್ಲ, ಪಕ್ಷಿಗಳಿಗೂ ಗೊತ್ತಿಲ್ಲ, ಸಿಂಹಕ್ಕೂ ಗೊತ್ತಿಲ್ಲ. Hallelujah. Hallelujah. Verse 14 and 15. 14 ಮತ್ತು 15ನೇ ವಚನ. The depth says, it is not in me, and the sea says, it is not with me. It cannot be gotten for gold, neither shall silver be weighed for the price thereof. ಪಾತಾಳವು ಹೇಳುತ್ತದೆ, ಅದು ನನ್ನಲ್ಲಿ ಇಲ್ಲ. ಸಮುದ್ರವು ಹೇಳುತ್ತದೆ, ನನ್ನ ಬಳಿಯಲ್ಲೂ ಇಲ್ಲ. ಅಪರಂಜಿಯನ್ನು ಅದಕ್ಕೆ ಬದಲಾಗಿ ಕೊಡುವುದಿಲ್ಲ, ಅದರ ಕ್ರಯಕ್ಕಾಗಿ ಬೆಳ್ಳಿಯನ್ನು ತೂಗುವುದಿಲ್ಲ. Now, where is a secret place? ಆ ರಹಸ್ಯವಾದ ಸ್ಥಳ ಎಲ್ಲಿದೆ? Depth, deep, if you go, you say, no, it is not in me. ಮತ್ತು ಪಾತಾಳಕ್ಕೆ ಹೋದರೂ ಕೂಡ ಅದು ಹೇಳ್ತದೆ, ಇದು ನನ್ನಲ್ಲಿ ಇಲ್ಲ. The sea is telling, no, it is not with me. ಸಮುದ್ರ ಕೂಡ ಹೇಳ್ತಾ ಇದೆ, ನನ್ನಲ್ಲಿ ಕೂಡ ಇಲ್ಲ. You cannot buy this secret place. ಆ ಒಂದು ರಹಸ್ಯವಾದ ಸ್ಥಳವನ್ನು ನೀವು ಕಂಡುಕೊಳ್ಳಕ್ಕಾಗಲ್ಲ. Then who knows this secret place? ಈ ರಹಸ್ಯವಾದ ಸ್ಥಳ ಯಾರಿಗೆ ಗೊತ್ತಿದೆ? Verse 21, 22 and 23. 21, 22, 23ನೇ ವಚನ. Seeing it is hid from the eyes of all living and kept close from the fowls of the air, destruction and death say, we have heard the fame thereof with our ears. God understands thereof, and he knows the place thereof. ಎಲ್ಲ ಜೀವಿಗಳ ಕಣ್ಣುಗಳಿಗೆ ಅದು ಮರೆಯಾಗಿದೆ, ಆಕಾಶದ ಪಕ್ಷಿಗಳಿಗೆ ಗೋಚರವಾಗದು. ನಾಶ ಸ್ಥಾನವು ಮರಣವು ಅದರ ಸುದ್ದಿಯನ್ನು ನಮ್ಮ ಕಿವಿಗಳಿಂದ ಕೇಳಿದ್ದೇವೆ ಅನ್ನುತ್ತವೆ. ದೇವರು ಅದರ ಮಾರ್ಗವನ್ನು ಗ್ರಹಿಸಿಕೊಂಡಿದ್ದಾನೆ, ಆತನೇ ಅದರ ಸ್ಥಳವನ್ನು ತಿಳಿದಿದ್ದಾನೆ. Hallelujah. Hallelujah. This secret place is not natural place. ಈ ರಹಸ್ಯವಾದ ಸ್ಥಳ ಅದು ಸ್ವಾಭಾವಿಕವಾಗಿರುವಂತದ್ದು ಅಲ್ಲ. This is hid from the eyes of all the living. ಎಲ್ಲ ಜೀವಿಗಳ ಕಣ್ಣಿಗೆ ಮರೆಯಾಗಿರುವಂತ ಸ್ಥಳವಾಗಿದೆ. No one has seen it. ಯಾರು ಇದನ್ನು ನೋಡಿಲ್ಲ. Say in English, secret place is hid from the eyes of all the living. ರಹಸ್ಯವಾದ ಸ್ಥಳವು ಎಲ್ಲ ಜೀವಿಗಳ ಕಣ್ಣುಗಳಿಂದ ಮರೆಯಾಗಿಡಲ್ಪಟ್ಟಿದೆ. You know, these birds, they have very sharp eyes. They can see the minute things. ಮತ್ತು ಪಕ್ಷಿಗಳ ಕಣ್ಣುಗಳು ಬಹಳ ಚುರುಕುಳ್ಳವು. ಅವುಗಳ ಚಿಕ್ಕ ವಿಷಯಗಳನ್ನು ಕೂಡ ಅವುಗಳು ನೋಡ್ತವೆ. Even they don't know. ಮತ್ತು ಅವುಗಳಿಗೂ ಕೂಡ ಗೊತ್ತಿಲ್ಲ. And destruction and death say, we have heard the fame thereof with our ears. ಮತ್ತು ನಾಶ ಮತ್ತು ಮರಣವು ಹೇಳ್ತದೆ, ಅದರ ಸುದ್ದಿಯನ್ನು ನಾವು ಕೂಡ ಕೇಳಿದ್ದೇವೆ. Hello, listen. ಕೇಳ್ರೆ. Destruction and death says, we have heard the fame of this secret place. ನಾಶನ
ಮತ್ತು ನಾಶನ ಮತ್ತು ಮರಣ ಹೇಳ್ತದೆ. ಆ ರಹಸ್ಯವಾದ ಸ್ಥಳದ ಪ್ರಖ್ಯಾತಿಯನ್ನು ನಾವು ಕೂಡ ಕೇಳಿದ್ದೇವೆ. Destruction, death comes from the devil. ನಾಶ ಮತ್ತು ಮರಣ ಸೈತಾನನಿಂದ ಬರ್ತದೆ. Even devil doesn't know. ಸೈತಾನಿಗೂ ಕೂಡ ಗೊತ್ತಿಲ್ಲ. But devil knows one thing. ಆದ್ರೆ ಸೈತಾನನಿಗೆ ಒಂದು ವಿಷಯ ಗೊತ್ತು. These God's children are in the secret place. ಈ ದೇವರ ಮಕ್ಕಳು ರಹಸ್ಯವಾದ ಸ್ಥಳದಲ್ಲಿದ್ದಾರೆ. That is very safe. ಅದು ಬಹಳ ಸುರಕ್ಷತೆಯಾಗಿದೆ. Death cannot touch them. ಮರಣವು ಮುಟ್ಟಕ್ಕಾಗಲ್ಲ. Sickness cannot touch them. ರೋಗ ಮುಟ್ಟಕ್ಕಾಗಲ್ಲ. Destruction cannot touch them. ನಾಶನವು ಮುಟ್ಟಕ್ಕಾಗಲ್ಲ. Are you here? ನೀವಿಲ್ಲಿದ್ದೀರಾ? You are very famous in the demonic kingdom. ಸೈತಾನ ರಾಜ್ಯದಲ್ಲಿ ನೀವು ಬಹಳ ಪ್ರಖ್ಯಾತಿಯಾಗಿದ್ದೀರಿ. He knows your house safe. ಮತ್ತು ಅವರಿಗೆ ಗೊತ್ತು ನೀವು ಎಷ್ಟು ಸುರಕ್ಷಿತರಾಗಿದ್ದೀರಿ ಎಂಬುದಾಗಿ. Only God knows it. ಮತ್ತು ಅದು ದೇವರಿಗೆ ಮಾತ್ರ ಗೊತ್ತಿದೆ. No, listen. ಎಲ್ಲರೂ ಈ ಕಡೆ ನೋಡ್ರಿ. Have you ever seen movies? ನೀವು ಫಿಲ್ಮ್ಗಳನ್ನು ನೋಡಿದ್ದೀರಾ? ಯಾರು ನೋಡೇ ಇಲ್ಲಪ್ಪ ನಾವು. ಸುಳ್ಳು. Everybody has seen. ಎಲ್ಲರೂ ನೋಡಿದ್ದಾರೆ. In the olden movies, ಹಳೆ ಫಿಲ್ಮ್ಗಳಲ್ಲಿ a palace will be there. ಒಂದು ಅರಮನೆ ಇರ್ತದೆ. Sometimes the enemies come, they invade the palace. The king will escape. He will have one tunnel. He will get inside the tunnel. He will go to cave and he will be safe. ಮತ್ತು ವೈರಿಗಳು ಆ ಅರಮನೆಗೆ ಬರುವಾಗ ಮತ್ತು ಅರಸನಿಗೆ ಒಂದು ರಹಸ್ಯವಾದ ಸ್ಥಳ ಇರ್ತದೆ. ಆ ಒಂದು ಆ ಸುರಂಗ ಮಾರ್ಗದ ಮೂಲಕ ಆತನು ಗವಿಯಲ್ಲಿ ಹೋಗಿ ಅಡಗಿಕೊಳ್ತಾನೆ. The enemies will invade the palace, but still they can't catch the king. ಮತ್ತು ವೈರಿಗಳು ಆ ಅರಮನೆಯಲ್ಲಿ ಬಂದ್ರೆ ಕೂಡ ಆ ಅರಸನೇ ಅವರಿಗೆ ಸಿಗುವುದಿಲ್ಲ. Why? ಯಾಕೆ? King has gone to secret place. ಆ ಅರಸನು ರಹಸ್ಯವಾದ ಸ್ಥಳಕ್ಕೆ ಹೋಗಿ ಅಡಗಿಕೊಂಡಿದ್ದಾನೆ. That is a safe place. ಅದೇ Safe place. ಮತ್ತು ಅದು ಸುರಕ್ಷಿತವಾದ ಸ್ಥಳವಾಗಿದೆ. Say to me, secret place is safe place. ರಹಸ್ಯವಾದ ಸ್ಥಳ ಸುರಕ್ಷಿತವಾದ ಸ್ಥಳ. I have seen many movies, no? In the palace, one painting will be there or some hanging. ಮತ್ತು ನಾನು ಎಷ್ಟು ಫಿಲ್ಮ್ಗಳಲ್ಲಿ ನೋಡಿದ್ದೇನೆ, ಒಂದು ಅರಮನೆ ಇರ್ತದೆ. ಆ ಅರಮನೆಯಲ್ಲಿ ಒಂದು ಚಿತ್ರದ ಒಂದು ಸಿಗಾಕಿರ್ತಾರೆ. They will turn it. ಆ ಚಿತ್ರವನ್ನು ತಿರುಗಿಸ್ತಾರೆ. When they turn it, you can see the entrance tunnel. ಮತ್ತು ಆ ಒಂದು ಫೋಟೋ ತಿರುಗಿಸಿದಾಗ ಅಲ್ಲಿ ಒಂದು ಬಾಗ್ಲಿ ಇರ್ತದೆ. ಆ ಬಾಗ್ಲಿಯಲ್ಲಿ ಹೋಗ್ಬಿಡ್ತಾರೆ. Through the tunnel they will go. ಆ ಸುರಂಗ ಮಾರ್ಗದಿಂದ ಹೋಗ್ತಾರೆ. Again they will close it. ನಂತರ ಮತ್ತೆ ಮುಚ್ತಾರೆ. So enemies will be searching all over the palace. They will not know where is the king. ಮತ್ತು ವೈರಿಗಳು ಅರಮನೆಯೆಲ್ಲ ಹುಡುಕ್ತಾರೆ. ಅರಸನೆಲ್ಲಿದ್ದಾನೆ? ಅರಸನ ಸಿಗುವುದಿಲ್ಲ. Listen to me. ಕೇಳ್ರಿ. Listen carefully. ಎಚ್ಚರವಾಗಿ ಕೇಳ್ರಿ. Just like a painting. ಮತ್ತು ಆ ಚಿತ್ರದ ಹಾಗೆ is the cross of Calvary. ಅದು ಕಲ್ವಾರಿಯ ಕ್ರೂಜೆಯಾಗಿದೆ. Hallelujah. Hallelujah. Everybody knows cross. ಮತ್ತು ಎಲ್ಲರಿಗೆ ಕ್ರೂಜೆ ಗೊತ್ತು. Who doesn't know cross? ಯಾರಿಗೆ ಕ್ರೂಜೆ ಗೊತ್ತಿಲ್ಲ? Everybody knows he died on the cross. ಎಲ್ಲರಿಗೆ ಗೊತ್ತು ಆತನು ಕ್ರೂಜೆ ಮೇಲೆ ಸತ್ತಿದ್ದಾನೆ. Even devil knows he died on the cross. ಸೈತಾನಿಗೂ ಕೂಡ ಗೊತ್ತು ಆತನು ಕ್ರೂಜೆ ಮೇಲೆ ಸತ್ತಿದ್ದಾನೆ. But what he accomplished on the cross, only you know it. ಮತ್ತು ಕ್ರೂಜೆ ಮೇಲೆ ಯಾವುದನ್ನು ಆತನು ಮಾಡಿದ್ದಾನೋ ಅದು ಕೇವಲ ನಿಮಗೆ ಗೊತ್ತು. So the fourth step, what I say is, ಮತ್ತು ನಾಲ್ಕನೇ ಹೆಜ್ಜೆ ನಾನು ಯಾವುದು ಹೇಳ್ತಾ ಇದ್ದೀನೋ, look at the cross. ಕ್ರೂಜೆಯನ್ನು ನೋಡಿರಿ. Not the wood piece. ಆ ಕಟ್ಟಿಗೆಯ ಶಿಲ್ಬೆಯಲ್ಲ. What Christ has done on the cross for you. ನಿನಗಾಗಿ ಕ್ರಿಸ್ತನು ಕ್ರೂಜೆಯ ಮೇಲೆ ಯಾವುದನ್ನು ಮಾಡಿದ್ದಾನೆ. Just like a painting. ಆ ಒಂದು ಚಿತ್ರದ ಹಾಗೆ Cross, you see it. ಕ್ರೂಜೆಯನ್ನು ನೋಡುವಾಗ And keep receiving the revelation of cross. ಆ ಕ್ರೂಜೆಯ ಪ್ರಕಟಣೆಗಳನ್ನು ಹೊಂದಿಕೊಳ್ತಾ ಇರುವಾಗ, You just keep on receiving it. ಅದನ್ನು ಹೊಂದಿಕೊಳ್ತಾ ಇರುವಾಗ You are getting into the tunnel. ನೀವು ಆ ಸುರಂಗದಲ್ಲಿ ಪ್ರವೇಶ ಮಾಡ್ತಾ When ಇರ್ತೀರಿ. your heart and mind is loaded with the revelation knowledge of cross. ಮತ್ತು ನಿಮ್ಮ ಹೃದಯ, ನಿಮ್ಮ ಮನಸ್ಸುಗಳು ಕ್ರೂಜೆಯ ಪ್ರಕಟಣೆ ಜ್ಞಾನಗಳಿಂದ ತುಂಬಿರುವಂತದ್ದಾಗಿರ್ತದೆ. Get into the secret place. ಮತ್ತು ಅವುಗಳು ಆ ರಹಸ್ಯವಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತದೆ. Death and destruction cannot touch you. ಮರಣವು ನಾಶನವು ನಿಮ್ಮನ್ನು ಮುಟ್ಟಕ್ಕಾಗುವುದಿಲ್ಲ. How many of you understand what I'm saying? ನಾನಿಂದ ಎಷ್ಟು ಜನರಿಗೆ ಅರ್ಥ ಆಯ್ತು? So secret place is not a natural place. ನಮ್ಮ ರಹಸ್ಯವಾದ ಸ್ಥಳ ಅದು ಕಾಣುವ Secret place means the revelation of what Christ has done on the cross. ಮತ್ತು ರಹಸ್ಯವಾದ ಸ್ಥಳ ಎಂದರೆ
ಕ್ರಿಸ್ತನು ಕ್ರೂಜೆ ಮೇಲೆ ನನಗಾಗಿ ಏನು ಮಾಡಿದ್ದಾನೆ ಎಂಬುದಾಗಿರುವಂತ ಪ್ರಕಟಣೆ ಜ್ಞಾನವಾಗಿದೆ. What he has done for my sin. ನನ್ನ ಪಾಪಕ್ಕಾಗಿ ಏನ್ ಮಾಡಿದ್ದಾನೆ? Christ has set me free from sin. ಕ್ರಿಸ್ತನು ನನಗೆ ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ. He carried sin nature, he gave his nature. ನನ್ನ ಪಾಪದ ಸ್ವಭಾವ ಆತನು ತೆಗೆದುಕೊಂಡು ತನ್ನ ಸ್ವಭಾವ ನನಗೆ ಕೊಟ್ಟಿದ್ದಾನೆ. He took my poverty, he gave me prosperity. ನನ್ನ ಬಡತನವನ್ನು ಆತನು ತೆಗೆದುಕೊಂಡು ತನ್ನ ಅಭಿವೃದ್ಧಿಯನ್ನು ನನಗೆ ಕೊಟ್ಟಿದ್ದಾನೆ. He took my sickness and gave me health. ನನ್ನ ರೋಗವನ್ನು ಆತನು ತೆಗೆದುಕೊಂಡು ತನ್ನ ಆರೋಗ್ಯವನ್ನು ನನಗೆ ಕೊಟ್ಟಿದ್ದಾನೆ. He carried all my curses. ನನ್ನ ಎಲ್ಲ ಶಾಪಗಳನ್ನು ಆತನು I ಹೊತ್ತುಕೊಂಡಿದ್ದಾನೆ. can walk in blessings. ನಾನು ಆಶೀರ್ವಾದಗಳಲ್ಲಿ ನಡೆಯುವುದಕ್ಕಾಗಿ. Hallelujah. He carried all my failures. ನನ್ನ ಎಲ್ಲ ಸೋಲುಗಳನ್ನು ಆತನು ಹೊತ್ತುಕೊಂಡಿದ್ದಾನೆ. There is no need for me to fail. ಮತ್ತು ನಾನು ಸೋಲುವುದು ಬೇಕಾಗಿಲ್ಲ. How many of you understand what I'm saying? ಯಜನಿಗೆ ಅರ್ಥ ಆಯ್ತು ನಾನು Say, I ಹೇಳುವಂತದ್ದು. am free from sin. ನಾನು ಪಾಪದಿಂದ ಬಿಡುಗಡೆ ಹೊಂದಿದ್ದೇನೆ. I am free from sickness. ನಾನು ರೋಗದಿಂದ ಬಿಡುಗಡೆ ಹೊಂದಿದ್ದೇನೆ. I am free from poverty. ನಾನು ಬಡತನದಿಂದ ಬಿಡುಗಡೆ ಹೊಂದಿದ್ದೇನೆ. I am free from all curses. ಎಲ್ಲ ಶಾಪಗಳಿಂದ ಬಿಡುಗಡೆ ಹೊಂದಿದ್ದೇನೆ. I am free from all the failures. ಎಲ್ಲ ಸೋಲುಗಳಿಂದ ನಾನು ಬಿಡುಗಡೆ ಹೊಂದಿದ್ದೇನೆ. Hallelujah. Now listen. ಈಗ ಕೇಳ್ರಿ. Now what I'm saying is, see, I always tell this. In the beginning, God and man were together. ಮತ್ತು ನಾನು ಯಾವಾಗ್ಲೂ ಹೇಳ್ತೇನೆ, ಆದಿಯಲ್ಲಿ ದೇವರು ಮತ್ತು ಮನುಷ್ಯನು ಒಂದಾಗಿದ್ದರು. No sin, ಪಾಪ ಇಲ್ಲ, no sickness, ರೋಗ ಇಲ್ಲ, no poverty, ಬಡತನ ಇಲ್ಲ, no curse. ಶಾಪ ಇಲ್ಲ. Sin separated man from God. ಪಾಪವು ಮನುಷ್ಯನನ್ನು ದೇವರಿಂದ ಬೇರೆ ಮಾಡಿತು. Sickness, poverty, curse, failure, all family problems came after that. ಮತ್ತು ಅದಾದ ನಂತರ ರೋಗ, ಮರಣ, ಸಮಸ್ಯೆಗಳು, ಕುಟುಂಬದ ಸಮಸ್ಯೆಗಳು ಎಲ್ಲವೂ ಬಂತು. We become a slave for sin. ನಾವು ಪಾಪಕ್ಕೆ ಗುಲಾಮರಾದೆವು. But what Christ has done on the cross, ಆದ್ರೆ ಕ್ರಿಸ್ತನ ಕ್ರೂಜೆ ಮೇಲೆ ಏನು ಮಾಡಿದ್ದಾನೆ? Ephesians 1st chapter, ಎಫೆಸ 1ನೇ ಅಧ್ಯಾಯ verse 7. 7ನೇ ವಚನ. In whom we have redemption through his blood, the forgiveness of sins according to the riches of his grace. ಆತನ ರಕ್ತದ ಮೂಲಕ ಆತನಲ್ಲಿ ನಮಗೆ ಆತನ ಕೃಪಾ ಐಶ್ವರ್ಯಕ್ಕನುಸಾರವಾಗಿ ಅಪರಾಧಗಳ ಕ್ಷಮಾಪಣೆಯು ವಿಮೋಚನೆಯು ಆಯಿತು. In Christ we have a redemption ಕ್ರಿಸ್ತನಲ್ಲಿ ನಮಗೆ ವಿಮೋಚನೆ ಉಂಟಾಗಿದೆ through his blood. ಆತನ ರಕ್ತದ ಮೂಲಕ. Say after me, in Christ I have redemption through his blood. ಕ್ರಿಸ್ತನಲ್ಲಿ ಆತನ ರಕ್ತದ ಮೂಲಕ ನನಗೆ ವಿಮೋಚನೆ ಉಂಟಾಯಿತು. You know, when Paul wrote the word redemption, that time people they understood very clearly. ಮತ್ತು ಪೌಲನ ವಿಮೋಚನೆ ಎಂಬುದಾಗಿ ಬರೆದಾಗ ಆ ಕಾಲದಲ್ಲಿರುವಂತ ಜನರು ಸುಲಭವಾಗಿ ಅರ್ಥ ಮಾಡಿಕೊಂಡ್ರು. If somebody is a slave, ಈಗ ಯಾರಾದ್ರೂ ಗುಲಾಮರಾಗಿರುವಾಗ we have to redeem them. ಅವರಿಗೆ ನಾವು ವಿಮೋಚನೆ ಮಾಡಬೇಕು, ಬಿಡುಗಡೆ You ಮಾಡಬೇಕು. can't redeem them with words. ಮತ್ತು ಮಾತುಗಳಿಂದ ನಾವು ಬಿಡುಗಡೆ ಮಾಡಕ್ಕಾಗಲ್ಲ. We have to pay them some money, ಮತ್ತು ಅವರಿಗೆ ಸ್ವಲ್ಪ ಹಣ ಕಟ್ಟಬೇಕು, then redeem them. ಅವಾಗ ನಾವು ಬಿಡುಗಡೆ ಮಾಡಕ್ಕಾಗ್ತದೆ. Like that, ಅದರಂತೆ Christ has redeemed us from the world by his blood. ಮತ್ತು ಕ್ರಿಸ್ತನು ಈ ಲೋಕದಿಂದ ಆತನು ಬಿಡುಗಡೆ ಮಾಡಿದ್ದಾನೆ ತನ್ನ ರಕ್ತದ ಮೂಲಕ. When sin separated us, ಯಾವಾಗ ಪಾಪ ನಮಗೆ ಬೇರೆ ಮಾಡಿತೋ, we all were under the grip of the Satan. ಮತ್ತು ನಾವೆಲ್ಲರೂ ಪಾಪದ ಒಂದು ಸಿಲುಕಿಗೆ ಸಿಕ್ಕವರಾಗಿದ್ದೆವು. Christ redeemed us by shedding his own blood. ಮತ್ತು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸುವುದರ ಮೂಲಕ ನಮಗೆ ಬಿಡುಗಡೆ ಮಾಡಿದ್ದಾನೆ. He paid the price. ಆತನು ಬೆಲೆಯನ್ನು ಕಟ್ಟಿದ್ದಾನೆ. Not silver, gold. ಅದು ಬೆಳ್ಳಿ ಬಂಗಾರದಿಂದಲ್ಲ, He gave his own blood. ತನ್ನ ಸ್ವಂತ ರಕ್ತವನ್ನೇ ಆತನು ಕೊಟ್ಟಿದ್ದಾನೆ. Come with me to 1 Corinthians, ಮೊದಲನೇ ಕೊರಿಂಥ 6th chapter, 6ನೇ ಅಧ್ಯಾಯ verse 19 and 20. 19-20ನೇ ವಚನ. What? Know ye not that your body is the temple of the Holy Ghost, which is in you,
which you have of God, and you are not your own, but you are bought with a price. Therefore, glorify God in your body and in your spirit, which are God's. ದೇವರಿಂದ ನಿಮಗೆ ದೊರಕಿ ನಿಮ್ಮಲ್ಲಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ದೇವಾಲಯವಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ್ದರಿಂದ ನೀವು ದೇಹದಿಂದ ದೇವರನ್ನು ಮಹಿಮೆ ಪಡಿಸಿ. Only Dega is there. In English, glorify God in your body and in your spirit. ಕನ್ನಡದಲ್ಲಿ ಹೇಳ್ತದೆ, ಆದ್ದರಿಂದ ನೀವು ನಿಮ್ಮ ದೇಹದಿಂದ ದೇವರನ್ನು ಮಹಿಮೆ ಪಡಿಸಿರಿ. ಇಂಗ್ಲಿಷ್ ತರ್ಜಮೆಯಿಂದ ಹೇಳ್ತದೆ, ಆದ್ದರಿಂದ ನೀವು ನಿಮ್ಮ ದೇಹ ಮತ್ತು ಆತ್ಮದಿಂದ ದೇವರನ್ನು ಮಹಿಮೆ ಪಡಿಸಿರಿ. Now look here, look here. ಈ ಕಡೆ ನೋಡ್ರಿ, Look here, all of you look here. ಎಲ್ಲರೂ ಈ ಕಡೆ ನೋಡ್ರಿ. Sin separated man. ಪಾಪವು ಮನುಷ್ಯನನ್ನು ದೇವರಿಂದ ಬೇರೆ ಮಾಡಿತು. Sickness came. ರೋಗ ಬಂತು. The blood of Jesus brought the man nearer to God. ಯೇಸು ಕ್ರಿಸ್ತನ ರಕ್ತವು ಆ ಮನುಷ್ಯನನ್ನು ಮತ್ತೆ ದೇವರ ಬಳಿಗೆ ತಂದಿತು. Not only he has done restoration for our spirit, he has done restoration for our body. ಆತನು ನಮ್ಮ ಆತ್ಮಕ್ಕೆ ಮಾತ್ರ ಒಂದು ಪುನಃಸ್ಥಾಪನೆ ಮಾಡುವುದಲ್ಲದೆ ನಮ್ಮ ದೇಹ ಆತ್ಮ ಎರಡನ್ನು ಕೂಡ ಆತನು ಮಾಡಿದ್ದಾನೆ. When man was separated, sickness came. ಮನುಷ್ಯನು ದೂರ ಹೋದಾಗ ರೋಗ ಬಂತು. But in the New Testament, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ God himself came inside our body. ದೇವರು ತಾನೇ ನಮ್ಮ ದೇಹದಲ್ಲಿ ಬಂದಿದ್ದಾನೆ. That's why Paul says, do you know you are the temple of the Holy Spirit? ಪೌಲನು ಹೇಳ್ತಾನೆ, ನಿಮಗೆ ಗೊತ್ತಿಲ್ಲವೋ ನಿಮ್ಮ ದೇಹವು ಪವಿತ್ರಾತ್ಮನಿಗೆ ದೇವಾಲಯವಾಗಿದೆ. Your body is not ordinary body. ನಿಮ್ಮ ದೇಹ ಸಾಮಾನ್ಯವಾದ ದೇಹವಲ್ಲ. Your body is a temple of God. ನಿಮ್ಮ ದೇಹವು ದೇವರ ಆಲಯವಾಗಿದೆ. Hallelujah. Hallelujah. So he says, you are not your own. ಆತನು ಹೇಳ್ತಾನೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. You are bought with a price. ನೀವು ಬೆಲೆಯಿಂದ ಕೊಳ್ಳಲ್ಪಟ್ಟಿದ್ದೀರಿ. Now listen, suppose you want to build a house. ಈಗ ಉದಾಹರಣೆ, ನೀವು ಮನೆ ಕಟ್ಟಬೇಕಂದ್ರೆ You have to buy a land. ನೀವು ಭೂಮಿ ಖರೀದಿ ಮಾಡ್ಬೇಕು. Yes or no? ಹೌದಾ ಇಲ್ವಾ? Jesus has purchased you by shedding his own blood. ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನು ಸುರಿಸುವುದರ ಮೂಲಕ ನಿಮ್ಮನ್ನು ಖರೀದಿ ಮಾಡಿದ್ದಾನೆ. And his Holy Spirit has come inside you. ಮತ್ತು ಆತನ ಪವಿತ್ರ ಆತ್ಮನು ನಿಮ್ಮ ಒಳಗಡೆ ಬಂದಿದ್ದಾನೆ. You should know this. It should be very clear for you. ಮತ್ತು ಇದು ನಮಗೆ ಗೊತ್ತಿರಬೇಕು, ನಿಮಗೆ ಸ್ಪಷ್ಟವಾಗಿರಬೇಕು. In the Old Testament, ಹಳೆ ಒಡಂಬಡಿಕೆಯಲ್ಲಿ they used to go to the temple. ಅವರು ಆಲಯಕ್ಕೆ ಹೋಗ್ತಾ ಇದ್ರು. So in the gate, thanksgiving will be there. ಮತ್ತು ಆ ಅಂಗಳದಲ್ಲಿ ಸ್ತೋತ್ರ ಮಾಡ್ತಾ ಇದ್ರು. In the court, praises will be there. ಕ್ಷಮಿಸ್ರಿ, ದ್ವಾರದಲ್ಲಿ ಸ್ತೋತ್ರ ಮಾಡ್ತಾ ಇದ್ರು. ಅಂಗಳದಲ್ಲಿ ಅವರು ವಂದನೆಗಳನ್ನು ಹೇಳ್ತಾ ಇದ್ರು. In the holy place, most holy place, all are not allowed. ಪರಿಶುದ್ಧವಾದ ಸ್ಥಳದಲ್ಲಿ, ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಎಲ್ಲರಿಗೂ ಬಿಡ್ತಾ ಇರಲಿಲ್ಲ. Only priest will go. ಯಾಜಕರು ಮಾತ್ರ ಹೋಗ್ಬೇಕು. Hallelujah. Hallelujah. But thank God. ಆದ್ರೆ ದೇವರಿಗೆ ಸ್ತೋತ್ರ. When Jesus died on the cross, ಯಾವಾಗ ಯೇಸು ಕ್ರಿಸ್ತನ ಕ್ರೂಜ್ ಮೇಲೆ ಸತ್ತನು, when he shed blood on the cross, ಆತನು ರಕ್ತವನ್ನು ಸುರಿಸಿದನು. he purchased all of us. ನಮ್ಮೆಲ್ಲರನ್ನು ಆತನು ಖರೀದಿ ಮಾಡಿದ್ದಾನೆ. That curtain was torn. ಮತ್ತು ಯಾವ ಒಂದು ಕರ್ಟನ್ ಇತ್ತು, ಅದು ಪರ್ದ ಇತ್ತು, ಅದು ಅರಿಯಲ್ಪಟ್ಟಿತ್ತು. It's torn. ಅದು ಅರಿಯಲ್ಪಟ್ಟಿತ್ತು. The glory of God came out. ದೇವರ ಮಹಿಮೆ ಹೊರಗಡೆ ಬಂತು. Today God is in a man. ಈಗ ದೇವರು ಮನುಷ್ಯನ ಒಳಗಡೆ ಇದ್ದಾನೆ. So thanksgiving should come from inside. ಈಗ ಸ್ತೋತ್ರಗಳು ಒಳಗಡೆಯಿಂದ ಬರಬೇಕು. Praises should come from inside. ವಂದನೆಗಳು ಒಳಗಡೆಯಿಂದ ಬರಬೇಕು. How many of you understand? ಎಷ್ಟನಿಗೆ ಅರ್ಥ ಆಯ್ತು? Yes, no, yes, no, yes, no. ಎಲ್ಲಿ ಮಾಡಬೇಕು? Here, this body. ಈ ದೇಹದಿಂದ ಮಾಡಬೇಕು. So your body is very special. Very special. You have to take care of it. ನಿಮ್ಮ ದೇಹ ಬಹಳ ವಿಶೇಷವಾಗಿದೆ, ಅದನ್ನು ನೀವು ಕಾಳಜಿಯಿಂದ ನೋಡಿಕೊಳ್ಳಬೇಕು. That's why in Sunday school we teach the children, do you know you are the temple. ಮತ್ತು ನಾವು ಸಂಡೇ ಸ್ಕೂಲ್ ಅಲ್ಲಿ ಒಂದು ಕಲಿಸ್ತೇವೆ, ನಿಮಗೆ ಗೊತ್ತಾ ನೀವೇ ಆಲಯವಾಗಿದ್ದೀರಿ. ಗೊತ್ತಿಲ್ಲ? Ask a neighbor, do you know you are the temple. ನೀವು ಪಕ್ಕದವರಿಗೆ ನೀವು ಕೇಳ್ರಿ, ನಿಮಗೆ ಗೊತ್ತಾ ನೀನೇ ಆಲಯವಾಗಿದ್ದೆ. ಎಲ್ಲರೂ ಇಂಗ್ಲಿಷ್ ಹಾಡಬೇಕೀಗ. ಒಂದ್ ನಿಮಿಷ ಫಸ್ಟ್ ಇಂಗ್ಲಿಷ್ ಮುಗಿಸ್ಬೇಡ, ಆಮೇಲೆ ಕನ್ನಡಲ್ಲಿ ಹಾಡೋಣ. ಕನ್ನಡದಲ್ಲಿ ಯು ವಿಲ್ ಕಂಪೋಸ್ ಇಮಿಡಿಯೇಟ್ಲಿ, ಡೋಂಟ್ ವರಿ. ಓಕೆ, ಟೆಲ್ ಯು ನೇಬರ್, do you know you are the temple.
So nicely you are talking in English. ನಿಮಗೆ ಗೊತ್ತಾ ನೀನೇ ಆಲಯ. ಸ್ವಲ್ಪ ಟ್ಯೂನ್ ಆಗಿ. See, temple is not somewhere. ಆಲಯ ಎಲ್ಲೋ ಇಲ್ಲ. This is building. ಇದು ಕಟ್ಟಡ ಆಗಿದೆ. This body is a temple. ಈ ದೇಹವೇ ಆಲಯವಾಗಿದೆ. Now my question, ಈಗ ನನ್ನ ಪ್ರಶ್ನೆ, when God Almighty stays in this body, ಸರ್ವಶಕ್ತನಾದ ದೇವರು ಈ ದೇಹದಲ್ಲಿ ವಾಸ ಮಾಡುವಾಗ, how can sickness has the guts to touch this body? ಹೇಗೆ ರೋಗಕ್ಕೆ ಧೈರ್ಯ ಇರ್ತದೆ ಈ ದೇಹವನ್ನು ಮುಟ್ಟುವುದು? How can devil touch this body? ಹೇಗೆ ಸೈತಾನನು ಈ ದೇಹವನ್ನು ಮುಟ್ಟಬಹುದು? We all believe Jesus died for our sins. ನಾವೆಲ್ಲರೂ ನಂಬ್ತೇವೆ ಯೇಸು ಪಾಪಗಳಿಗಾಗಿ ಸತ್ತಿದ್ದಾನೆ. He shed blood for our sins. ನಮ್ಮ ಪಾಪಕ್ಕಾಗಿ ರಕ್ತವನ್ನು ಸುರಿಸಿದ್ದಾನೆ That ಎಂಬುದಾಗಿ. is true. ಅದು ಸತ್ಯವಾಗಿದೆ. His blood not only is for our sins, he shed blood for this body. ಮತ್ತು ಆತನ ರಕ್ತ ಕೇವಲ ಪಾಪಗಳಿಗಾಗಿ ಅಲ್ಲ, ಆತನ ರಕ್ತ ಈ ದೇಹಕ್ಕಾಗಿ ಕೂಡ ಸುರಿಸಲ್ಪಟ್ಟಿದೆ. So that he can make this body as his temple. ಮತ್ತು ಯಾಕಂದ್ರೆ ಈ ದೇಹವನ್ನು ತನ್ನ ಆಲಯವಾಗಿ ಮಾಡುವುದಕ್ಕಾಗಿ. Now you have only one responsibility. ಈಗ ನಿಮಗೆ ಒಂದೇ ಜವಾಬ್ದಾರಿ ಇದೆ. You have to glorify God through this temple. ಈ ಆಲಯದ ಮೂಲಕ ದೇವರನ್ನು ಮಹಿಮೆ ಪಡಿಸಬೇಕು. You can't tell whatever I want, I will do it. ಮತ್ತು ನೀವು ಹೇಳಕ್ಕಾಗಲ್ಲ ನಾನು ಏನೇನ್ ಬೇಕೋ ಅದನ್ನೇ ಮಾಡ್ತೇನೆ. Because you are already purchased. ಯಾಕಂದ್ರೆ ನೀವು ಮೊದಲೇ ಖರೀದಿ ಮಾಡಲ್ಪಟ್ಟಿದ್ದೀರಿ. You are purchased by God. ದೇವರಿಂದ ಖರೀದಿ ಮಾಡಲ್ಪಟ್ಟಿದ್ದೀರಿ. Are you with me? ನನ್ನೊಟ್ಟಿಗಿದ್ದೀರಾ? Now I give benediction, service over. ಮತ್ತು ನಾನು ಅಂತ್ಯಾಶೀರ್ವಾದ ಕೊಡ್ತೇನೆ ಮತ್ತು ಆರಾಧನೆ ಮುಕ್ತಾಯವಾಗ್ತದೆ. Just go take your bike out. ಈಗ ನೀವು ಬೈಕ್ ತೆಗೆದುಕೊಂಡು ಹೊರಗೆ ಹೋಗ್ತೀರಿ. Suddenly somebody comes in the front. ತಕ್ಷಣ ಯಾರೋ ಮುಂದೆ ಬರ್ತಾರೆ. It is not your mistake. ಅದು ನಿಮ್ಮ ತಪ್ಪಲ್ಲ, Their mistake. ಅದು ಅವರ ತಪ್ಪು. How you will react? ನೀವು ಹೇಗೆ ಅವರಿಗೆ ಹೇಗ್ ಮಾಡ್ತೀರಿ? How you will react for that? ಅವ್ರು ಆತರ ಫಾಸ್ಟ್ ಆಗಿ ಬಂದ್ರೆ ನೀವೇನ್ ಮಾಡ್ತೀರಿ? Do you know you are the temple? ನಿಮಗೆ ಗೊತ್ತಾ ನೀನು ಆಲಯ? You should know it. ನಿಮಗೆ ಗೊತ್ತಿರಬೇಕು. That anger should not come out. ಆ ಸಿಟ್ಟು ಒಳಗಡೆಯಿಂದ ಬರಬಾರ್ದು. That that type of words which hurts people should not come out. ಆ ಇನ್ನೊಬ್ಬರನ್ನು ನೋವುಪಡಿಸುವಂತ ಮಾತುಗಳು ಹೊರಗಡೆ ಬರಬಾರ್ದು. You said it is my right, I can do. ಮತ್ತು ನೀವು ಹೇಳ್ಬಹುದು ಇದು ನನ್ನ ಹಕ್ಕು, ನಾನು ಮಾಡಬಹುದು. You don't have any right. ಮತ್ತು ನಿನಗೆ ಯಾವುದೇ ಹಕ್ಕೇ ಇಲ್ಲ. You are purchased by the blood of Jesus. ಯೇಸು ಕ್ರಿಸ್ತನ ರಕ್ತದ ಮೂಲಕ ನೀನು ಖರೀದಿ ಮಾಡಲ್ಪಟ್ಟಿದ್ದೆ. Glorify God in your body. ನಿನ್ನ ದೇಹದ ಮೂಲಕ ದೇವರನ್ನು ಮಹಿಮೆ ಪಡಿಸು. So what you talk, what you see, what you behave with this body is very important. ಮತ್ತು ಈ ದೇಹದಿಂದ ನೀನು ಯಾವುದನ್ನು ನೋಡ್ತೀಯೋ, ಯಾವುದನ್ನು ಮಾತನಾಡ್ತೀಯೋ, ಯಾವುದನ್ನು ಪ್ರತಿಕ್ರಿಯೆ ಮಾಡ್ತೀಯೋ ಅದು ಬಹಳ ಪ್ರಾಮುಖ್ಯವಾಗಿದೆ. This body is not for any cheap work. ಈ ದೇಹವು ಕ್ಷುಲ್ಲಕವಾದ ಕಾರ್ಯಕ್ಕಾಗಿ ಕೊಡಲ್ಪಟ್ಟಿಲ್ಲ. This body is for God Almighty. ಈ ದೇಹವು ದೇವರಿಗಾಗಿದೆ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? Now listen. ಈಗ ಕೇಳ್ರೆ. Come with me to 1 Thessalonians. 1ನೇ ಥೆಸಲೋನಿಕದವರಿಗೆ ಬನ್ರಿ. 5th chapter. 5ನೇ ಅಧ್ಯಾಯ Verse 23. 23ನೇ ವಚನ. As you keep listening this, ಈ ವಾಕ್ಯವನ್ನು ಕೇಳ್ತಾ ಇರುವಾಗ it's like getting into the tunnel and going to the secret place. ಈಗ ನಾವು ಆ ಸುರಂಗ ಮಾರ್ಗದಿಂದ ರಹಸ್ಯವಾದ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ. 1 Thessalonians 5th chapter verse 23. 1ನೇ ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಚನ. And the very God of peace sanctify you wholly. And I pray God your whole spirit, soul and body be preserved blameless unto the coming of our Lord Jesus Christ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆಗಮನದಲ್ಲಿ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಪಾಡಲ್ಪಡಲಿ. Hallelujah. Hallelujah. Now close your Bible, look here. ಈಗ ಬೈಬಲ್ ಮುಚ್ಚಿ ನನ್ನ ಕಡೆ ನೋಡ್ರಿ. Paul is saying, I'll pray God will preserve your spirit, soul and body till the second coming of Jesus. ಇಲ್ಲಿ ಪೌಲನು ಹೇಳ್ತಾನೆ ಯೇಸು ಕ್ರಿಸ್ತನ ಎರಡನೇ ಆಗಮನದವರೆಗೆ ನಿಮ್ಮ ಪ್ರಾಣ ಆತ್ಮ ಶರೀರಗಳು ಪವಿತ್ರವಾಗಿ ಕಾಪಾಡಲ್ಪಡಲಿ. He will preserve it.
ಆತನು ಕಾಪಾಡ್ತಾನೆ. Hallelujah. ಹಾಲೆಲೂಯಾ. See, the reason you accepted Jesus is not just go to heaven. ಮತ್ತು ನೀವು ಯೇಸುವನ್ನು ನೀವು ರಕ್ಷಣೆ ಹೊಂದಿರುವಂತ ಕಾರಣ ಸುಮ್ಮನೆ ಪರಲೋಕಕ್ಕೆ ಹೋಗುವುದಕ್ಕಾಗಿ ಅಲ್ಲ. When you live here, ನೀವು ಇಲ್ಲಿ ಜೀವಿಸುವಾಗ your spirit, soul and body is preserved. ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ಅದು ಕಾಪಾಡಲ್ಪಡುತ್ತದೆ. Hallelujah. ಹಾಲೆಲೂಯಾ. Are you happy? ಸಂತೋಷವಾಗಿದ್ದೀರಾ? Say after me, my spirit, soul and body is preserved till the second coming of Jesus Christ. ನನ್ನ ಆತ್ಮ, ಪ್ರಾಣ, ಶರೀರವು ಯೇಸು ಕ್ರಿಸ್ತನ ಎರಡನೇ ಬರುಣದ ತನಕ ಕಾಪಾಡಲ್ಪಡುವುದು. Why this body should be preserved? ಯಾಕೆ ಈ ದೇಹ ಕೂಡ, ಶರೀರ ಕೂಡ ಕಾಪಾಡಲ್ಪಡಬೇಕು? Spirit, I understand. God wants to take us to heaven. ಆತ್ಮ ಅರ್ಥ ಮಾಡಿಕೊಳ್ತೇನೆ, ದೇವರು ಪರಲೋಕಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬಯಸ್ತಾನೆ, ಅದಕ್ಕಾಗಿ. In the beginning there was no death. ಆದಿಯಲ್ಲಿ ಮರಣ ಇರಲಿಲ್ಲ. Death came because of sin. ಆ ಮರಣವು ಪಾಪದಿಂದ ಬಂತು. Hallelujah. ಹಾಲೆಲೂಯಾ. Now listen. ಕೇಳ್ರಿ. When Jesus died on the cross, ಯೇಸು ಕ್ರೂಜೆ ಮೇಲೆ ಸತ್ತಾಗ Bible says, ಬೈಬಲ್ ಹೇಳ್ತದೆ, he tasted death on behalf of all men. ಆತನು ಎಲ್ಲ ಜನರಿಗಾಗಿ ಮರಣವನ್ನು ಅನುಭವಿಸಿದನು. Means my Jesus tasted death on behalf of me. ಅದರ ಅರ್ಥ ಏನಂದ್ರೆ ನನ್ನ ಯೇಸು ನನಗಾಗಿ ಆತನು ಮರಣವನ್ನು ಅನುಭವಿಸಿದ್ದಾನೆ. Say in English, my Jesus tasted death on my behalf. ನನ್ನ ಯೇಸು ನನಗೋಸ್ಕರ ಮರಣವನ್ನು ಅನುಭವಿಸಿದ್ದಾನೆ. There is no need for me to die now. ಈಗ ನಾನು ಮತ್ತೆ ಸಾಯುವುದು ಬೇಕಾಗಿಲ್ಲ. I have to do his work. ನಾನು ಆತನ ಕಾರ್ಯವನ್ನು ಮಾಡಬೇಕು. I have to preach gospel. ನಾನು ಸುವಾರ್ತೆಯನ್ನು ಸಾರಬೇಕು. Hallelujah. ಹಾಲೆಲೂಯಾ. Are you here? And ನೀವಿಲ್ಲಿದ್ದೀರಾ? not only he has given a long life, he has taken all my pain and sickness on his own body. ಆತನು ದೀರ್ಘಾಯುಷ್ಯ ಮಾತ್ರ ಕೊಡದೆ ಆತನು ನನ್ನ ಎಲ್ಲ ನೋವುಗಳನ್ನು, ರೋಗಗಳನ್ನು, ಬೇನೆಗಳನ್ನು ಕೂಡ ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. Whether you like it or not, ನೀವು ಇಷ್ಟ ಪಡ್ತಿರೋ ಇಲ್ವೋ ಗೊತ್ತಿಲ್ಲ, whether you believe it or not, ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, this is truth. ಇದು ಸತ್ಯವಾಗಿದೆ. My Jesus carried all the sickness, bore all the pain on the cross. ನನ್ನ ಯೇಸು ನನ್ನ ಎಲ್ಲ ರೋಗಗಳನ್ನು, ನನ್ನ ಎಲ್ಲ ಬೇನೆಗಳನ್ನು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. Say, my Jesus carried all my sicknesses, all my pains on the cross. ನನ್ನ ಯೇಸು ನನ್ನ ಎಲ್ಲ ರೋಗಗಳನ್ನು, ನನ್ನ ಎಲ್ಲ ಬೇನೆಗಳನ್ನು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. By doing this, he is preserving your body. ಇದನ್ನು ಮಾಡುವುದರ ಮೂಲಕ ನಿಮ್ಮ ದೇಹವನ್ನು ಆತನು ಕಾಪಾಡ್ತಾ ಇದ್ದಾನೆ. Till the second coming you will preserve. ಎರಡನೇ ಬರಣದವರೆಗೆ ಆತನು ಕಾಪಾಡ್ತಾನೆ. Now it is up to you to decide how long you should live. ಈಗ ಅದು ನಿಮಗೆ ನಿರ್ಧಾರ ಬಿಟ್ಟಿದ್ದು ಎಷ್ಟು ವರ್ಷ ನೀವು ಜೀವಿಸಬಹುದು ಎಂಬುದಾಗಿ. It is up to you. ಅದು ನಿಮಗೆ ಬಿಟ್ಟಿದ್ದು. You want to go soon, you can go soon. ನೀವು ಬೇಗ ಹೋಗ್ಬೇಕಂದ್ರೆ ಬೇಗ ಹೋಗ್ಬಹುದು. You want to live, you can live. ನೀವು ಜೀವಿಸಬೇಕಂದ್ರೆ ಜೀವಿಸಬಹುದು. You want to see your grandchild face, you can see your grandchild face. ನಿಮ್ಮ ಮೊಮ್ಮಕ್ಕಳ ಮುಖ ನೋಡ್ಬೇಕಂದ್ರೆ ಮೊಮ್ಮಕ್ಕಳ ಮುಖ ನೋಡಬಹುದು. Hello. Many people are living to see grandson's face. ಅನೇಕರು ಜೀವಿಸ್ತಾ ಇದ್ದಾರೆ, ಯಾಕಂದ್ರೆ ಬದುಕ್ತಾ ಇದ್ದಾರೆ, ಯಾಕಂದ್ರೆ ಮೊಮ್ಮಕ್ಕಳು ಮುಖ ಆದ್ರೂ ನೋಡ್ಬೇಕಂತ. No, don't live to see your grandson. People are going to hell. For that purpose you should live. ಮೊಮ್ಮಕ್ಕಳ ಮುಖ ನೋಡುವುದಕ್ಕಾಗಿ ಜೀವಿಸಬೇಡ್ರಿ. ಜನರು ನರಕಕ್ಕೆ ಹೋಗ್ತಾ ಇದ್ದಾರೆ, ನಾವು ಸುವಾರ್ತೆ ಸಾರುವುದಕ್ಕಾಗಿ ಜೀವಿಸಬೇಕು. Hallelujah. ಹಾಲೆಲೂಯಾ. Are you with me? ನನ್ನೊಟ್ಟಿಗಿದ್ದೀರಾ? Do you believe God will preserve your body blameless? ಮತ್ತು ನೀವು ನಂಬ್ತೀರಾ ದೇವರು ನಿಮ್ಮ ದೇಹವನ್ನು ಆತನು ದೋಷವಿಲ್ಲದವ ನಿರ್ದೋಷಿಯಾಗಿ ಕಾಪಾಡ್ತಾನೆ ಎಂಬುದಾಗಿ? He will preserve it. ಆತನು ಕಾಪಾಡ್ತಾನೆ. For preserving it, ಅದನ್ನು ಕಾಪಾಡುವುದಕ್ಕಾಗಿ He himself is inside. ಆತನು ತಾನೇ ಒಳಗಡೆ ಇದ್ದಾನೆ. His power is inside. ಆತನ ಶಕ್ತಿ ಒಳಗಡೆ ಇದೆ. How many of you understand what I'm saying? ಎಷ್ಟು ಜನಕ್ಕೆ ಅರ್ಥ ಆಯ್ತು ನಾನು ಹೇಳುವುದು? You are the temple of the Holy Spirit. ನೀವು ಪವಿತ್ರ ಆತ್ಮನ ದೇವಾಲಯವಾಗಿದ್ದೀರಿ. You know,
in the world nobody will talk ಲೋಕದಲ್ಲಿ ಯಾರು ಮಾತಾಡುವುದಿಲ್ಲ, because they don't know what Jesus done on the cross. ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ ಯೇಸು ಕ್ರೂಜೆ ಮೇಲೆ ಏನ್ ಮಾಡಿದ್ದಾನೆ ಎಂಬುದಾಗಿ. Your body become temple because he paid the price. ಈ ದೇಹವು ದೇವಾಲಯವಾಗಿದೆ, ಯಾಕಂದ್ರೆ ಬೆಲೆಯನ್ನು ಕಟ್ಟಿದ್ದಾನೆ. When you meditate all these things what Christ has done on the cross, ಕ್ರಿಸ್ತನ ಕ್ರೂಜೆ ಮೇಲೆ ಏನೆಲ್ಲ ಮಾಡಿದ್ದಾನೋ ಅವುಗಳನ್ನೆಲ್ಲ ಧ್ಯಾನ ಮಾಡುವಾಗ you come to a secret place. ನೀವು ಈ ರಹಸ್ಯವಾದ ಸ್ಥಳದಲ್ಲಿ ಬರ್ತೀರಿ, You are safe. ನೀವು ಸುರಕ್ಷಿತರಾಗಿರ್ತೀರಿ. With long life God will satisfy you. ದೀರ್ಘಾಯುಷ್ಯದಿಂದ ದೇವರು ನಮಗೆ ತೃಪ್ತಿ ಪಡಿಸುವನು. Amen. ಆಮೆನ್. Shall we all stand up? ನಾವೇ ನಿಂತುಕೊಳ್ಳೋಣ. Everyone. Father, we pray in the name of Jesus. ತಂದೆಯೇ, ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Open our eyes of understanding. ನಾವು ಅರ್ಥ ಮಾಡಿಕೊಳ್ಳುವ ಕಣ್ಣನ್ನು ತೆರೆ. Thank you. You have purchased us by shedding your own blood. ನಿನಗೆ ವಂದನೆ ಸ್ವಾಮಿ, ನಿನ್ನ ಸ್ವಂತ ರಕ್ತವನ್ನು ಸುರಿಸುವುದರ ಮೂಲಕ ನಮ್ಮನ್ನು ಖರೀದಿ ಮಾಡಿದ್ದೆ. Thank you. You made our body as your temple. ನಿನಗೆ ವಂದನೆ, ನಮ್ಮ ದೇಹವನ್ನು ನಿನ್ನ ಆಲಯವಾಗಿ ಮಾಡಿದ್ದೆ. Thank you. Lord, help us to glorify God always through this body. ದೇವರ ಸಹಾಯ ಮಾಡು, ಈ ದೇಹದ ಮೂಲಕ ಯಾವಾಗಲೂ ನಿನ್ನನ್ನು ಮಹಿಮೆ ಪಡಿಸುವಂತೆ. Thank you. You're going to preserve our spirit, soul and body. ನಮ್ಮ ಆತ್ಮ ಪ್ರಾಣ ಶರೀರವನ್ನು ನೀನು ಕಾಪಾಡ್ತಾ ಇರುವುದಕ್ಕಾಗಿ ವಂದನೆ. I pray all your children will walk in the revelation knowledge of God's word. ಮತ್ತು ನಾನು ಪ್ರಾರ್ಥನೆ ಮಾಡ್ತೇನೆ, ನಿನ್ನ ಎಲ್ಲ ಮಕ್ಕಳು ಈ ವಾಕ್ಯದ ಪ್ರಕಟಣೆ ಜ್ಞಾನದಿಂದ ಅವರು ಜೀವಿಸಲಿ. They'll get into the secret place ಆ ರಹಸ್ಯವಾದ ಸ್ಥಳದಲ್ಲಿ ಅವರು ಜೀವಿಸಲಿ. by understanding what Christ has done on the cross. ಕ್ರಿಸ್ತನ ಕ್ರೂಜೆ ಮೇಲೆ ಏನ್ ಮಾಡಿದನೋ ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ No devil, no sickness, no destruction can touch them. ಯಾವುದೇ ಸೈತಾನನಾಗಲಿ, ಯಾವುದೇ ಮರಣವಾಗಲಿ, ಯಾವುದೇ ರೋಗ ನಾಶನವಾಗಲಿ ಅವರಿಗೆ ಮುಟ್ಟಕ್ಕಾಗುವುದಿಲ್ಲ. In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್.